ಈ ವೆಹಿಕಲ್ ಗೆ ನಾವು 3,75,000 ಹೇಳ್ತಾ ಇರೋದು. ಫೈನಲ್ ಆಗಿ 2,50,000 ಗೆ ಮಾಡ್ಕೊಡ್ತಾ ಇದೀವಿ. 2.5 ಲಕ್ಷಕ್ಕೆ 7 ಸೀಟರ್. ಹೌದು ಸರ್. ಅದು 4 ವೀಲ್ ಡ್ರೈವ್. ಚುನರ್ ಇದೆ, ಸಿಂಗಲ್ ಓನರ್ ನಲ್ಲಿ ಇದೆ. ಜಸ್ಟ್ 12,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಮೇಡಮ್ ಸರಿಯಾಗಿ ಕೇಳಿಸಿಲ್ಲ, 12,000ನಾ? 12,000 ಸರ್. 12,000. ಹೌದು. ಓಕೆ, 12,000 ಅಂದ್ರೆ 12,000 ಕಿಲೋಮೀಟರ್ ಓಡಿರುವಂತ ಫಾರ್ಚುನರ್. ಸೊ ನೀವು ನೋಡ್ತಾ ಇರಬಹುದು, ಪೂರ್ತಿ ಗಾಡಿ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ. ಈ ವೆಹಿಕಲ್ ಗೆ ನಾವು 7,50,000 ಹೇಳ್ತಾ ಇರೋದು. ಫೈನಲ್ ಆಗಿ 6.5 ಲಕ್ಷಕ್ಕೆ ಮಾಡ್ಕೊಡ್ತಾ ಇದೀವಿ. ಫೈನಲ್ 6.5 ಲಕ್ಷಕ್ಕೆ. ಹೌದು ಸರ್. 1 lakh ಡಿಸ್ಕೌಂಟ್ ಇದೆ. ಡೈರೆಕ್ಟ್ 1 lakh ಡಿಸ್ಕೌಂಟ್. ಸೊ ಲಕ್ಸರಿ ಕಾರ್ ಯಾರಾದ್ರೂ ಇವಾಗ ನೀವು ನಾರ್ಮಲ್ ಕಾರ್ ತಗೋತೀವಿ ಅಂದ್ರೆ Hyundai i20ನೇ ಇರಲಿ, ಇಲ್ಲ ಬಲೆನೋಲ್ಲೇ ಇರಲಿ, ಇಲ್ಲ ಮಾರುತಿ ಸುಜುಕಿ ಸ್ವಿಫ್ಟೇ ಇರಲಿ, ನಿಮಗೆ ರೀಸೆಂಟ್ ಮಾಡಲ್ ತಗೋತೀವಿ ಅಂದ್ರೆ ಅದು ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಸೊ ಅಂತ ಬಜೆಟ್ ಅಲ್ಲಿ ನಿಮಗೆ ಆಡಿ ಸಿಗುತ್ತೆ, BMW ಸಿಗುತ್ತೆ, ಪ್ರತಿಯೊಂದು ಕೂಡ, ಅದು ಕೂಡ ಬೆಂಜು ಕೂಡ ಸಿಗುತ್ತೆ. ಏನ್ ಹೇಳ್ತಾ ಇದೀರಾ ಮೇಡಮ್ ಪ್ರೈಸ್? ಸರ್ ಈ ವೆಹಿಕಲ್ ಗೆ ನಾವು 1,65,000 ಕೋಟ್ ಮಾಡ್ತಾ ಇರೋದು. ಫೈನಲ್ ಆಗಿ 1,50,000 ವಿತ್ NOC ಮಾಡ್ಕೊಡ್ತಾ ಇದೀವಿ ಸರ್. ಪ್ರೈಸ್ ಇದು 2 lakhs ಕೋಟ್ ಮಾಡ್ತಾ ಇರೋದು ಸರ್. ಫೈನಲ್ ಆಗಿ 1,35,000 ಗೆ ಕೊಡ್ತಾ ಇದೀವಿ. 135. ಹೌದು ಸರ್. ಓಕೆ, 1,35,000ಕ್ಕೆ ನಿಮಗೆ ಫೈನಲ್ ಆಗಿ ಸಿಗುತ್ತೆ. ಫೋರ್ಡ್ ಫಿಗೋ, ಅದು ಕೂಡ ಡೀಸೆಲ್ ವೇರಿಯಂಟ್. ಸರ್ ಪೆಟ್ರೋಲ್ ಗಾಡಿ ಬೇಡ ಸರ್, ಡೀಸೆಲ್ ಗಾಡಿ ಬೇಡ ಸರ್, ಇದು ಎಲೆಕ್ಟ್ರಿಕ್ ಜಮಾನ, ಎಲೆಕ್ಟ್ರಿಕ್ ಗಾಡಿ ಇದ್ರೆ ಹೇಳಿ ಸರ್ ಅನ್ನೋರಿಗೆ, ಅದು ಕೂಡ ಇರುತ್ತೆ. ಹೇಳಿ ಮೇಡಮ್ ಡೀಟೇಲ್ ಇದು. ಸರ್ ಟಾಟಾ 2,45,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ 2,25,000 ಗೆ ಕೊಡ್ತಾ ಇದೀವಿ. ಓಕೆ, 2,25,000. 6,30,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 5,75,000 ಗೆ ಮಾಡ್ಕೊಡ್ತಾ ಇದೀವಿ. ಓಕೆ, 5.25 ಲಕ್ಷ, 5,75,000ಕ್ಕೆ ನಿಮಗೆ ಬೆಂಜು ಕೂಡ ಸಿಗುತ್ತೆ. ಅಲ್ಲಿಗೆ ನಾವು 9,75,000 ಹೇಳ್ತಾ ಇರೋದು. ಫೈನಲ್ ಆಗಿ 7,95,000 ಗೆ ಮಾಡ್ಕೊಡ್ತಾ ಇದೀವಿ. 795, 795. ಹೌದು ಸರ್. ಓಕೆ, ಇದು ಕೂಡ ನಿಮಗೆ ಸನ್ ರೂಫ್ ವೆಹಿಕಲ್. ವೆಹಿಕಲ್ ಗೆ ನಾವು 5,95,000 ಹೇಳ್ತಾ ಇರೋದು. ಫೈನಲ್ ಆಗಿ 5,25,000 ಗೆ ಮಾಡ್ತಾ ಇದೀವಿ ಸರ್. ಗುರು, ಒಂದೇ ಶೋರೂಮ್ ಅಲ್ಲಿ ನಿಮಗೆ ಲೋ ಬಜೆಟ್ ಕಾರ್ ಸಿಗುತ್ತೆ, ಮಿಡ್ ಬಜೆಟ್ ಸಿಗುತ್ತೆ, ಹೈ ಬಜೆಟ್ ಸಿಗುತ್ತೆ, ಜೊತೆಗೆ ನಿಮಗೆ ಲಕ್ಸರಿ ಕಾರ್ಸು ಕೂಡ ಸಿಗುತ್ತೆ. ನಾನು ಇಷ್ಟು ಹೇಳಿದ ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂತ. ನೀವು ನೋಡ್ತಾ ಇರ್ಬೋದು ಆಲ್ಫಾ ಮೋಟಾರ್ ವರ್ಲ್ಡ್. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಇಲ್ಲಿ ನಿಮಗೆ ಪ್ರತಿಯೊಂದು ಕಾರ್ಸುಗಳು ಕೂಡ ಸಿಗುತ್ತೆ. ನಮ್ಮ ಜೊತೆ ಜ್ಯೋತಿ ಮೇಡಮ್ ಅವರು ಕೂಡ ನಮ್ಮ ಜೊತೆನೇ ಇದ್ದಾರೆ. ಮೇಡಮ್, ನಿಮ್ಮ ಹತ್ರ ಎಷ್ಟು ಕಾರ್ಗಳು ಇವತ್ತಿದೆ ಮೇಡಮ್ ನಮ್ಮ ವಿಡಿಯೋದಲ್ಲಿ? ಸರ್ ಈ ವಿಡಿಯೋದಲ್ಲಿ 40+ ವೆಹಿಕಲ್ಸ್ ಇದಾವೆ ಸರ್. 40+. ಓಕೆ, ನಿಮ್ಮ ಹತ್ರ ಇರುವಂತ ಕಾರ್ ಕಂಡೀಷನ್ ಯಾವ ರೀತಿ ಇರುತ್ತೆ ಮೇಡಮ್? ಸರ್ ಎಲ್ಲ ನಾವು ಸರ್ಟಿಫೈಡ್ ಮಾಡಿರ್ತೀವಿ ವೆಹಿಕಲ್ಸ್. ಎಲ್ಲ ಆಕ್ಸಿಡೆಂಟ್ ಫ್ರೀ ಇರುತ್ತೆ, 1 year ಇಂಜಿನ್ ವಾರಂಟಿ ಇರುತ್ತೆ. ಅದೆಲ್ಲ ನಾವು ಜನರಲ್ ಚೆಕಪ್ ಮಾಡಿ ನಿಲ್ಸಿರ್ತೀವಿ. ಓಕೆ, ಜನರಲ್ ಚೆಕಪ್ ಎಲ್ಲ ನಿಮ್ಮ ಕಡೆಯಿಂದ ಆಗಿರುತ್ತೆ. ಮೇಡಮ್, ಇವಾಗ ಲೋನ್ ಅಂತ ಬಂದ್ರೆ ಯಾವ ಮಾಡೆಲ್ ಇಂದ ಲೋನ್ ಕೊಡ್ತೀರಾ ನೀವು? ಸರ್ 2012 ಅಬೋ ಮಾಡೆಲ್ಸ್ ಗೆ ಲೋನ್ ಮಾಡ್ಕೊಡ್ತೀವಿ. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಲೋನ್ ಆಗುತ್ತೆ. ಹೌದು ಸರ್. ಸಿವಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸಿವಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೇಡಮ್, ಇವತ್ತು ನಿಮ್ಮ ಹತ್ರ ಹೇಳಿದ್ರಿ 40+ ಕಾರ್ಗಳಿದೆ ಅಂತ. ಲೋ ಬಜೆಟ್ ಮಿನಿಮಮ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ಸರ್ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಬಜೆಟ್ ಬಂದು 1.25 ಲಕ್ಷದಿಂದ ಇದೆ. 1.25 ಲಕ್ಷದಿಂದ. ಮತ್ತೆ ಯಾವುದೇ ವಿಡಿಯೋ ಮಾಡಿದಾಗಲೂ ಅಷ್ಟೇ ಮೇಡಮ್, ಏನು ಆಫರ್ ಇದೆ ಅಂತ ಕೇಳ್ತಾರೆ. ಸೊ ನಿಮ್ಮ ಕಡೆಯಿಂದ ಇವತ್ತು ಏನು ಆಫರ್ ಇರುತ್ತೆ? ಸರ್ ನ್ಯೂ ಇಯರ್ ಬರ್ತಾ ಇದೆಯಲ್ಲ ಸರ್, ನ್ಯೂ ಇಯರ್ ವಿಡಿಯೋ ಮಾಡಲೇಬೇಕು ಅಂತಾನೆ ನಿಮ್ಮನ್ನು ಕರ್ಸಿರೋದು. ಸೊ ಆ ನ್ಯೂ ಇಯರ್ ಪ್ರಯುಕ್ತ ಈ ಸಲ ಏನಿದೆ ಅಂದ್ರೆ ಎಲ್ಲಾ ವೆಹಿಕಲ್ಸ್ ಮೇಲೂ ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್ ನಡೀತಾ ಇದೆ ಸರ್. ಕ್ಯಾಶ್ ಡಿಸ್ಕೌಂಟ್. ಹೌದು, ಫುಲ್ ವಿಡಿಯೋ ನೋಡಿದ್ರೆ ಕಸ್ಟಮರ್ಸ್ಗೆ ಗೊತ್ತಾಗುತ್ತೆ, ವೀಕ್ಷಕರಿಗೇನೆ. ಒಂದೊಂದು ವೆಹಿಕಲ್ ಮೇಲೂ 50,000, 60,000, 1 ಲಕ್ಷ, 2 ಲಕ್ಷ ಆ ತರ ಡಿಸ್ಕೌಂಟ್ಸ್ ಇದೆ. ಆ ತರ ಡಿಸ್ಕೌಂಟ್ಸ್ ಇರುತ್ತೆ ಅಪ್ ಟು. ಓಕೆ, ಏನು ಮ್ಯಾಕ್ಸಿಮಮ್ ಬಜೆಟ್ ಮೇಡಮ್ ನಿಮ್ಮ ಹತ್ರ? ಯಾಕಂದ್ರೆ ತುಂಬಾನೇ ಪ್ರೀಮಿಯಂ ಕಾರ್ಸ್ ಎಲ್ಲ ಇದೆಯಲ್ಲ ನಿಮ್ಮ ಹತ್ರ. ಸರ್ 35 ವರೆಗೂ ಇದೆ. 35 lakhs ವರೆಗೂ ಕೂಡ ಇದೆ. 1.25 ಲಕ್ಷದಿಂದ 35 ಲಕ್ಷದವರೆಗೂ ಕೂಡ. ಓಕೆ, ಸರಿ ಮೇಡಮ್, ಇವತ್ತು 1 by 1 ನಾವು ಡೀಟೇಲ್ ತಿಳಿಸ್ಕೊಡೋಣ ನಮ್ಮ ಸಬ್ಸ್ಕ್ರೈಬರ್ಗೆ. ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಶನ್ ಕೊಡೋಣ. ಯಾಕಂದ್ರೆ ನಾವು ಇಂಟೀರಿಯರ್ ಎಲ್ಲ ತೋರಿಸ್ತೀವಿ ಅಂದ್ರೆ ವಿಡಿಯೋ ಒಂದು ದೊಡ್ಡ ಮೂವಿನೇ ಆಗ್ಬಿಡುತ್ತೆ. ಸೊ ಮೂವಿ ಮಾಡೋದು ಬೇಡ, ಒಂದು ಶಾರ್ಟ್ ಮೂವಿ ತರನೇ ಇರಲಿ. ಓಕೆ ಸರ್. ಓಕೆ, ಸ್ಕೋಡಾ ಇಂದ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು KA01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ನಿಮಗೆ ಅಲೋವೆಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫಾ ಪರಿಂಡೋ ಪೋಸ್ಟರಿಂಗ್ AC ಸಿಸ್ಟಮ್ ಜೊತೆ ಬರುವಂತ ಗಾಡಿ. ಮೇಡಮ್, ಈ ಗಾಡಿ ಬಗ್ಗೆ ಡೀಟೇಲ್ ಹೇಳಿ. ಸರ್ 2013 ಮಾಡಲು ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ ಸರ್. ಆಟೋಮೆಟಿಕ್. ಹೌದು, ಸೆಡಾನ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಆಟೋಮೆಟಿಕ್ ನೋಡ್ತಾ ಇರೋರಿಗೆ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್. ಪೆಟ್ರೋಲ್ ವೇರಿಯಂಟ್. ಹೌದು, ಒಂದು 15+ ಅಂತ ಮೈಲೇಜ್ ಬಂದೇ ಬರುತ್ತೆ. ಬಂದೇ. ಸರಿ ಮೇಡಮ್, ಈಗ ಡೀಟೇಲ್ ಏನು ಕೊಟ್ಟಿದ್ದೀರಾ? ಏನು ಪ್ರೈಸ್ ರೇಂಜ್ ಅಲ್ಲಿ ಇದೆ ಮೇಡಮ್ ಇದು? ಸರ್ ಈ ವೆಹಿಕಲ್ ಗೆ ನಾವು 3,25,000 ಕೋಟ್ ಮಾಡ್ತಾ ಇದೀವಿ. ನಮ್ಮ ಆಫರ್ ಪ್ರೈಸ್ ಬಂದು 2,95,000 ಇದೆ ಸರ್. 295, ಡೈರೆಕ್ಟ್ 30,000 ಡಿಸ್ಕೌಂಟ್. ಹೌದು ಸರ್. ಓಕೆ, ಸೊ ಯಾರಾದರೂ ಕಡಿಮೆ ಬಜೆಟ್ ಅಲ್ಲಿ ಏನಾದರೂ ಸ್ಕೋಡಾ ಹುಡುಕ್ತಾ ಇದ್ದೀನಿ ಅಂದ್ರೆ ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವಂತದ್ದು, ಟಾಪ್ ಎಂಡ್ ಕೂಡ. ಸೊ ಬಂದು ಕೂಡ ನೀವು ಒಂದ್ಸಲ ವಿಸಿಟ್ ಮಾಡಬಹುದು. ಈಗ ನೀವು ನೆಕ್ಸ್ಟ್ ಕಾರ್ ನೀವು ನೋಡ್ತಾ ಇರಬಹುದು ನಿಸಾನ್ ಅವ್ರದ್ದು. ಹೇಳಿ ಮೇಡಮ್ ಇದು. ಸರ್ ನಿಸಾನ್ ಸನ್ನಿ ಇದೆ, XV ಟಾಪ್ ಎಂಡ್ ವೇರಿಯಂಟ್. ಇದು ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರುತ್ತೆ ಸರ್. ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ನಲ್ಲಿ ಇದೆ. 1,55,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಈ ವೆಹಿಕಲ್ಗೂ ಸಹ ನಾವು 3,25,000 ಕೋಟ್ ಮಾಡ್ತಾ ಇರೋದು ಸರ್. 2,95,000 ಗೆ ಮಾಡ್ಕೊಡ್ತಾ ಇದೀವಿ. ಓಕೆ, 2,95,000ಕ್ಕೆ ನಿಮ್ಗೆ ಇದರಲ್ಲಿ ಅಲೋವೆಲ್ಸ್, ಆಲ್ಫಾ ಪರಿಂಡೋ ಪೋಸ್ಟರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಬರುವಂಥದ್ದು. ಯಾಕಂದ್ರೆ ಇದು ಬಂದು ನಿಮಗೆ ಟಾಪ್ ಎಂಡ್ ಆದ್ರಿಂದ ಸೊ ಪ್ರತಿಯೊಂದು ಫೀಚರು ಕೂಡ ಇರುತ್ತೆ. ಜೊತೆಗೆ ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ ಒಂದು 15+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಡನ್ ಗಾಡಿ ಆದ್ರಿಂದ ಒಳ್ಳೆ ಪವರ್ ಕೂಡ ಇರುತ್ತೆ. ಒಳಗಡೆ ಕೂಡ ಕಂಫರ್ಟ್ ವೈಸ್ ಕೂಡ ಒಳ್ಳೆ ಕಾರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಮೇಡಮ್, ZEN ಎಸ್ಟಿಲೋ.
2010 ಮಾಡಲು ಝೆನ್ ಎಸ್ಟಿಲೋ ಇದೆ ಸರ್. ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಓಕೆ, ಬರೀ 22,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಒಂದೇ 22,000, 22,000 ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಪೂರ್ತಿ ಗಾಡಿ ಕೂಡ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ LXi ಅಂದ್ರೆ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಬರುತ್ತೆ. ಮಿನಿಮಮ್ ಮೈಲೇಜ್ ನೀವು 16 ಅಂದ್ರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್? ಸರ್ ಈ ವೆಹಿಕಲ್ ಗೆ ನಾವು 1,65,000 ಕೊಟ್ಟು ಮಾಡ್ತಾ ಇರೋದು. ಫೈನಲ್ ಆಗಿ 1,50,000 ವಿತ್ NOC ಮಾಡ್ಕೊಡ್ತಾ ಇದೀವಿ. 150 ವಿತ್ NOC. ಅಕಸ್ಮಾತ್ ಆಗಿ ಮೇಡಮ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಮೈಗ್ರೇಷನ್ ಗೆ ಅದು ಕೆ ಟ್ಯಾಕ್ಸ್ ಬಂದು ಒಂದು 30,000 ರಿಂದ 35,000 ಬರುತ್ತೆ ಸರ್. 30,000 to 35,000 ಇರುತ್ತೆ. ಸೊ ಪ್ರೈಸ್ ಅಂತ ಕೇಳಿದ್ರೆ ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಏನಾದ್ರು ಕಡಿಮೆ ಓಡಿರುವಂತ ಪೆಟ್ರೋಲ್ ಗಾಡಿ ಬೇಕು, ಅದು ಕೂಡ ಮಾರುತಿ ಸುಜುಕಿ ಗಾಡಿಗಳು ಬೇಕು ಅನ್ನೋರು ಖಂಡಿತವಾಗಿ ನೀವು ಕೂಡ ಇದನ್ನ ವಿಸಿಟ್ ಮಾಡಬಹುದು. ನೆಕ್ಸ್ಟ್ Hyundai i10. ಸೊ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಿಮಗೆ ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ಇದ್ರದ್ದು ಕೂಡ ವಿತ್ NOC ನಾವು ಪ್ರೈಸ್ ತಿಳಿಸ್ಕೊಡ್ತೀವಿ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ ಮ್ಯಾಗ್ನಾ ವೇರಿಯಂಟ್. ಮ್ಯಾಗ್ನಾ ವೇರಿಯಂಟ್ ಅಂದ್ರೆ ನಿಮಗೆ ಆಲ್ಫಾ, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. 60+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. 1.2 ಲೀಟರ್ ಇಂಜಿನ್ ಜೊತೆ ಬರುವಂತ ಪೆಟ್ರೋಲ್ ಇಂಜಿನ್ ಗಾಡಿ ಇದಾಗಿರುತ್ತೆ. ಮಾಡಲು ಇದು ಡೀಟೇಲ್ ಮೇಡಮ್ ಇದು ಸರ್. ಇದು 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಜಸ್ಟ್ 46,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. 46,000 ಅಷ್ಟೇ. ಓಕೆ, ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್? ಸರ್ ಈ ವೆಹಿಕಲ್ ಗೂ ಸಹ 1,65,000 ಹೇಳ್ತಾ ಇರೋದು. 1,50,000 ವಿತ್ NOC ಮಾಡ್ಕೊಡ್ತಾ ಇದೀವಿ. 150. ಹೌದು. ಓಕೆ, 1,50,000ಕ್ಕೆ ನಿಮಗೆ ವಿತ್ NOC ಕೂಡ ಸಿಗುತ್ತೆ. ಯಾರಾದರೂ ಸರ್ ನನಗೆ ಮೈಗ್ರೇಷನ್ ಬೇಕು ಅಂದ್ರೆ ಇವರು ಕರೆ ಮಾಡಿದ್ರೆ ಇವರು ಹೆಚ್ಚಿನ ಡೀಟೇಲ್ ಕೂಡ ಕೊಡ್ತಾರೆ. ಜೊತೆಗೆ ಟಾಲ್ ಬೈ ಶೇಪ್ ಅಲ್ಲಿರುವಂಥ ಮಾರುತಿ ಸುಜುಕಿ ಗಾಡಿ ಅಂತ ಹೇಳ್ಬೋದು. ಸ್ವಲ್ಪ ಜನ ಹೈಟಲ್ಲಿ ಇರ್ತೀರಾ ಸರ್, ನಮ್ಗೆ ಆಲ್ಟೋ ಆಗೋದಿಲ್ಲ, ಆ ಗಾಡಿ ಆಗೋದಿಲ್ಲ, ಈ ಗಾಡಿ ಆಗೋದಿಲ್ಲ ಅನ್ನೋರಿಗೆ ಇದು ಕೂಡ ಒಳ್ಳೆ ಗಾಡಿ. ಯಾಕಂದ್ರೆ ಹೈಟಲ್ಲಿ ಇರೋರಿಗೆ ಒಳ್ಳೆ ಕಂಫರ್ಟಬಲ್ ವೆಹಿಕಲ್ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇದನ್ನ ಬಂದು ನಿಮಗೆ CG ರಿಜಿಸ್ಟ್ರೇಷನ್ ವೆಹಿಕಲ್ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಸ್ವಲ್ಪ ಧೂಳು ಇರುತ್ತೆ, ಯಾಕಂದ್ರೆ ಮೇನ್ ರೋಡ್ ಪಕ್ಕದಲ್ಲಿ ಶೋರೂಮ್ ಇರೋದ್ರಿಂದ ಧೂಳಂತೂ ಪಕ್ಕ ಇದ್ದೇ ಇರುತ್ತೆ. ಡೀಟೇಲ್ ಮೇಡಮ್ ಇದು ಸರ್ 2011 ಮಾಡಲು, ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ನಲ್ಲಿ ಇದೆ ಸರ್. ಪೆಟ್ರೋಲ್ ವೇರಿಯಂಟ್, VXi ವೇರಿಯಂಟ್ ಆಗಿರುತ್ತೆ. VXi ಹೌದು ಸರ್. ಹಾಗೆ 89,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ವೆಹಿಕಲ್ ಗೆ ನಾವು 2,25,000 ಹೇಳ್ತಾ ಇದೀವಿ ಸರ್. ಫೈನಲ್ ಆಗಿ 2 lakhs ವಿತ್ NOC ಮಾಡ್ಕೊಡ್ತಾ ಇದೀವಿ. ಓಕೆ, 2 ಲಕ್ಷ ವಿತ್ NOC ನಿಮಗೆ 2011 ಮಾಡಲ್ ರಿಡ್ಸ್ VXi. ಹೌದು ಸರ್. ನಿಮ್ಗೆ ಇದರಲ್ಲಿ ಆಲ್ಫಾ, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ತುಂಬಾನೇ ಲೋ ಮೇಂಟೆನೆನ್ಸ್ ಗಾಡಿ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ ನೀವು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. K ಸೀರೀಸ್ ಇಂಜಿನ್ ಆದ್ರಿಂದ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಜೊತೆಗೆ ಈಗಿರುವಂಥ ಪೆಟ್ರೋಲ್ ದುಬಾರಿ ಪ್ರೈಸಲ್ಲಿ ಸರ್ ನನಗೆ 20+ ಮೈಲೇಜ್ ಬರುವಂಥ ಗಾಡಿ ಬೇಕಂದ್ರೆ ರೆನಾಲ್ಟ್ ಕ್ವಿಡ್ ಕೂಡ ಟಾಪ್ 5 ಇರುತ್ತೆ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ ಪ್ಯೂರ್ ಕರ್ನಾಟಕ KS01 ಅಂದರೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ RXT ವೇರಿಯಂಟು, ಅಂದರೆ ರಿಡ್ಸಲ್ಲಿ ನಿಮಗೆ ವೇರಿಯಂಟ್ಗಳು ಬರುತ್ತೆ. ಅದರಲ್ಲಿ ನಿಮಗೆ RXT ವೇರಿಯಂಟ್ ಇದಾಗಿರುತ್ತೆ. ನಿಮಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಮೇಡಮ್ ಡೀಟೇಲ್ ಇದ್ರದ್ದು ಸರ್ 2015 ಮಾಡಲು RXT ಆಪ್ಷನಲ್ ವೇರಿಯಂಟ್ ಸರ್. ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ. ಹೌದು. ಹಾಗೇನೆ 43,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಅಷ್ಟೇನೆ. ಹೌದು. ಈ ವೆಹಿಕಲ್ ಗೆ ನಾವು 2,45,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ 2,25,000 ಗೆ ಕೊಡ್ತಾ ಇದೀವಿ. ಓಕೆ, 2,25,000, 2,25,000 ಲೋನ್ ಎಲ್ಲ ಮೇಡಮ್ ಯಾವ ರೀತಿ ಎಷ್ಟು ಆಗ್ಬೋದು ಇದಕ್ಕೆಲ್ಲ? ಹಾ ಸರ್, ಅವರು ಸಿಬಿಲ್ ಸ್ಕೋರ್ ಮೇಲೆ ಅಪ್ ಟು 70 to 80%, 90% ವರ್ಗು ಲೋನ್ ಆಗುತ್ತೆ. ಓಕೆ, 70 to 90% ಅಂತ ಹೇಳ್ಕೊಳ್ಳೋಣ. ಶೇಕಡ 70 ರಿಂದ 90% ಅಂದ್ರೆ 1 ಲಕ್ಷಕ್ಕೆ ನೀವು 10,000 ಡೌನ್ ಪೇಮೆಂಟ್ ತರನು ಕೂಡ ಗಾಡಿಗಳನ್ನ ತಗೋಬಹುದು. ಬಟ್ ಏನಪ್ಪ ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮತ್ತೆ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಮ ಒಂದು ಸಾಲದ ಸೌಲಭ್ಯ ಆಧಾರಿತವಾಗಿರುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು Hyundai i10 K53 ಅಂದ್ರೆ ಇದು ಕೂಡ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್, ಅದರಲ್ಲೂ ಕೂಡ ಎಸ್ಪೆಷಲಿ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಗಾಡಿ ಕೂಡ ವೆಲ್ ಮೇಂಟೈನ್ಡ್ ಅಂತಾನೆ ಹೇಳ್ಬೋದು. ಇದು ಬಂದು ನಿಮಗೆ ಮ್ಯಾಗ್ನಾ ವೇರಿಯಂಟ್ 1.2 ಲೀಟರ್ ಇಂಜಿನ್ ಜೊತೆ ಬರುವಂಥದ್ದು. ಆಲ್ಫಾ, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ಮೈಲೇಜ್ 15+ ಅಂತ ಹೇಳ್ಬೋದು. ಡೀಟೇಲ್ ಮೇಡಮ್ ಇದು ಸರ್. ಈ ವೆಹಿಕಲ್ 2010 ಮಾಡಲು ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಈ ವೆಹಿಕಲ್ ಗೆ 1,95,000 ಹೇಳ್ತಾ ಇರೋದು. ಫೈನಲ್ ಆಗಿ 1,65,000 ಗೆಲ್ಲ ಮಾಡ್ತಾ ಇದೀವಿ ಸರ್. 1,65,000ಕ್ಕೆ Hyundai i10. ಅದು ಕರ್ನಾಟಕ ಗಾಡಿನೇ ಸರ್. ಕರ್ನಾಟಕ ಗಾಡಿನೇ. ಹೌದು. ಓಕೆ, ಕಡಿಮೆ ಬಜೆಟ್ ಅಲ್ಲಿ ನಿಮಗೆ i10 ಕೂಡ ಸಿಗುತ್ತೆ. ಇಂಟೀರಿಯರ್ ಕೂಡ ನಿಮಗೆ ರಾಯಲ್ ಆಗಿ. ಸೊ ಲೋ ಬಜೆಟ್ ಗಾಡಿ ನೋಡಿದ್ರೆ ಈಗ ಲಕ್ಸುರಿ ಕಾರುಗಳನ್ನು ಕೂಡ ತೋರಿಸುವಂತ ಸಮಯ ಬಂದಿದೆ. ನೀವು ನೋಡ್ತಾ ಇರ್ಬೋದು ಬೆಂಜ್, ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು KS01 ಅಂದ್ರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ವಿತ್ ಅಲವೆಲ್ಸ್, ಸೂರ್ಯ ಚಾವಣಿ ಅಂದ್ರೆ ಸನ್ ರೂಫ್ ಅಂತ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ, ಸೂರ್ಯ ಚಾವಣಿ, ಅದು ಕೂಡ ಇದರಲ್ಲಿ ಇರುತ್ತೆ. ಪ್ರತಿಯೊಂದು ಕೂಡ ಫೀಚರ್ಡ್ ಇರುತ್ತೆ. ಸೊ ಇದ್ರದೆಲ್ಲ ನಾವು ಫೀಚರ್ ಹೇಳ್ಕೊಂಡು ಹೋಗ್ತೀವಿ ಅಂದ್ರೆ ವಿಡಿಯೋ ಅಂತ ಆಗುತ್ತೆ. ಸೊ ಡೈರೆಕ್ಟ್ ಡೀಟೇಲ್ ಬಂದ್ಬಿಡೋಣ. ಡೀಟೇಲ್ ಹೇಳಿ ಮೇಡಮ್ ಇದು. ಸರ್ ಈ ವೆಹಿಕಲ್ ಬಂದು 2010 ಮಾಡಲು ಮರ್ಸಿಡಿಸ್ C ಕ್ಲಾಸ್ ಕಂಪ್ರೆಸರ್. ಓಕೆ, 3rd ಓನರ್ ಆಗಿದೆ. 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ವ್ಯಾಲಿಡ್ ಇದೆ ಸರ್. ಓಕೆ, ವ್ಯಾಲಿಡ್ ಇರುತ್ತೆ. ಹೌದು. ಏನಿದೆ ಮೇಡಮ್ ಪ್ರೈಸ್? ಸರ್ ಈ ವೆಹಿಕಲ್ ಗೆ ನಾವು 6,30,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 5,75,000 ಗೆ ಮಾಡ್ಕೊಡ್ತಾ ಇದೀವಿ. ಓಕೆ, 5.75 ಲಕ್ಷ, 5,75,000ಕ್ಕೆ ನಿಮಗೆ ಬೆಂಜು ಕೂಡ ಸಿಗುತ್ತೆ. ಕಡಿಮೆ ಬಜೆಟ್ ಅಲ್ಲೇ ನಿಮಗೆ ಲಕ್ಸುರಿ ಕಾರು ಕೂಡ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಮೇಡಮ್. ಸರ್ ನೆಕ್ಸ್ಟ್ ಒಂದು ಮರ್ಸಿಡೀಸ್ ಬೆಂಜ್ C ಕ್ಲಾಸ್ ಇದೆ. C220D ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 2009 ಮಾಡಲ್, 3rd ಓನರ್ ಆಗಿದೆ. 71,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಈ ವೆಹಿಕಲ್ ಒಂದು ಒಳ್ಳೆ ಆಫರ್ ಪ್ರೈಸ್ ನಲ್ಲೇ ಇದೆ ಅಂತ ಹೇಳ್ಬೋದು. 6,50,000 ಹೇಳ್ತಾ ಇರೋದು ಸರ್.
4,95,000 ಮಾಡ್ಕೊಡ್ತಾ ಇದೀವಿ. 495 ಗೆ ಬೆಂಜು. ಹೌದು, ಕರ್ನಾಟಕ ಗಾಡಿನೇ ಸರ್. ಅದು ಕರ್ನಾಟಕ ನಂಬರ್ ವಿತ್ ಸನ್ ರೂಫ್ ಟಾಪ್ ಇರುವಂತದ್ದು. ಎಂಡ್ ವೆಹಿಕಲ್. ಹೌದು ಸರ್. ಏರ್ ಬ್ಯಾಗ್, ABS ಇವೆಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇವೆಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದು ಯಾವುದು ಕೂಡ ನಾವು ತಿಳಿಸ್ಕೊಡ್ತಾ ಇಲ್ಲ. ಸೊ ಡೈರೆಕ್ಟ್ ನಾವು ಡೀಟೇಲ್ ಪಿಕ್ಚರ್ ಆಗ್ತಾ ಇದೀವಿ. ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಮೇಡಮ್ BMW. ಸರ್ ನೆಕ್ಸ್ಟ್ BMW 13 ಮಾಡಲು 3 ಸೀರೀಸ್ ಇದೆ ಸರ್. ಓಕೆ. 320D ಲಕ್ಸುರಿ ಲೈನ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಇದು. ಥರ್ಡ್ ಓನರ್ ಆಗಿದೆ. 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ. ಪ್ರೈಸ್ ಮೇಡಮ್? ಪ್ರೈಸ್ ಈ ವೆಹಿಕಲ್ ಗೆ 9 lakhs ಹೇಳ್ತಾ ಇರೋದು ಸರ್. ಫೈನಲ್ ಆಗಿ 6,95,000 ವಿತ್ NOC ಮಾಡ್ಕೊಡ್ತಾ ಇದೀವಿ. ಡೈರೆಕ್ಟ್ 2,05,000 ಕಡಿಮೆ. ಹೌದು ಸರ್. ಓಕೆ. ಸೊ ಕಡಿಮೆ ಬಜೆಟ್ ಅಲ್ಲೂ ಕೂಡ ಲಕ್ಸುರಿ ಕಾರ್ ಸಿಗುತ್ತೆ ಹಾಗಾದ್ರೆ? ಹೌದು ಸರ್, ಖಂಡಿತ. ಓಕೆ. ಅದು ಕೂಡ ಫ್ರಂಟ್ ಅಲ್ಲಿ ಫುಲ್ ಸನ್ ರೂಫ್ ಇರೋದನ್ನೇ ನಿಲ್ಸಿದ್ದೀರಾ? ಹಾ ಸರ್. ಸೊ ಸನ್ ರೂಫ್ ಗಾಡಿ ಬೇಕು, ಅದು ಕೂಡ ಲಕ್ಸುರಿ ಕಾರ್ ಬೇಕು, ಕಡಿಮೆ ಬಜೆಟ್ ಅಲ್ಲಿ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಇದ್ರದೆಲ್ಲ ಮೈಲೇಜ್ ನಾವು ಹೇಳ್ಕೊಂಡು ಹೋದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಈ ಗಾಡಿ ತಗೊಳ್ಳೋರು ಯಾರು ಮೈಲೇಜ್ ನೋಡೋದಿಲ್ಲ. ಸೊ ಬೇಕು ಅನ್ನೋರು ಗೂಗಲ್ ಅಲ್ಲಿ ವಿಸಿಟ್ ಮಾಡಿ ಈ ಕಾರ್ದೊಂದು ಮಾಡೆಲ್ ಹಾಕಿದ್ರೆ ಸಾಕು, ನಿಮ್ಗೆ ಅದ್ರಲ್ಲಿ ಮೈಲೇಜ್ ಡೀಟೇಲ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಮೇಡಮ್ ಮತ್ತೊಂದು BMW. ಸರ್ ಅದು ಕರ್ನಾಟಕ ಗಾಡಿನೇ 5 ಸೀರೀಸ್ ಆಗಿರುತ್ತೆ ಸರ್. 2012 ಮಾಡೆಲ್, ಥರ್ಡ್ ಓನರ್, 1,70,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. ಟಾಪ್ ಎಂಡ್ ವೆಹಿಕಲ್, ಇದು ಸಹ ಸನ್ ರೂಫ್ ಸಮೇತ ಬರುತ್ತೆ. ಓಕೆ. ಸರ್ ಈ ವೆಹಿಕಲ್ ಗೆ ನಾವು 9,75,000 ಹೇಳ್ತಾ ಇರೋದು. ಫೈನಲ್ ಆಗಿ 7,95,000 ಗೆ ಮಾಡ್ಕೊಡ್ತಾ ಇದೀವಿ. 795, 795. ಹೌದು ಸರ್. ಓಕೆ. ಇದು ಕೂಡ ನಿಮಗೆ ಸನ್ ರೂಫ್ ವೆಹಿಕಲ್ ಅಂದ್ರೆ ಸೂರ್ಯ ಚಾವಣಿ ಕೂಡ ಇರುತ್ತೆ. ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಅಲೋ ವೀಲ್ಸ್ ಎಲ್ಲಾನು ಕೂಡ ಇರುವಂತ ಗಾಡಿ ಇದಾಗಿರ್ತೀರಿ. ಫೀಚರ್ಸ್ ಬೇಡ, ಸೊ ಡೈರೆಕ್ಟ್ ಡೀಟೇಲ್ ಬರ್ತೀವಿ. ಸೊ ನೆಕ್ಸ್ಟ್ ಮೇಡಮ್? ಸರ್ ನೆಕ್ಸ್ಟ್ ಒಂದು Audi A4 ಇದೆ. 2010 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 1.8 ಲೀಟರ್ ಬರುತ್ತೆ ಇಂಜಿನ್ ಇದು. ಓಕೆ. ಹಾಗೇನೆ ಇದು 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ. ಈ ವೆಹಿಕಲ್ ಗೆ ನಾವು 7,50,000 ಹೇಳ್ತಾ ಇರೋದು. ಫೈನಲ್ ಆಗಿ 6.5 ಲಕ್ಷಕ್ಕೆ ಮಾಡ್ಕೊಡ್ತಾ ಇದೀವಿ. ಫೈನಲ್ 6.5 ಲಕ್ಷಕ್ಕೆ? ಹೌದು ಸರ್. 1 lakh ಡಿಸ್ಕೌಂಟ್ ಇದೆ. ಡೈರೆಕ್ಟ್ 1 lakh ಡಿಸ್ಕೌಂಟ್. ಸೊ ಲಕ್ಸುರಿ ಕಾರ್ ಯಾರಾದರೂ ಇವಾಗ ನೀವು ನಾರ್ಮಲ್ ಕಾರ್ ತಗೋತೀವಿ ಅಂದ್ರೆ Hyundai i20ನೇ ಇರಲಿ, ಇಲ್ಲ ಬಲೆನೋಲ್ಲೇ ಇರಲಿ, ಇಲ್ಲ ಮಾರುತಿ ಸುಜುಕಿ ಸ್ವಿಫ್ಟೇ ಇರಲಿ, ನಿಮಗೆ ರೀಸೆಂಟ್ ಮಾಡಲ್ ತಗೋತೀವಿ ಅಂದರೆ ಅದು ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಅಂಥ ಬಜೆಟಲ್ಲಿ ನಿಮಗೆ Audi ಸಿಗುತ್ತೆ, BMW ಸಿಗುತ್ತೆ, ಪ್ರತಿಯೊಂದು ಕೂಡ, ಅದು ಕೂಡ ಬೆಂಜು ಕೂಡ ಸಿಗುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಇನ್ನೂ ತುಂಬಾ ಗಾಡಿಗಳು ಹಿಂದೆ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಇನ್ನು ಮಿಡ್ ಬಜೆಟ್ ಬೇಕಾ, ಹೈ ಬಜೆಟ್ ಬೇಕಾ, ಎಲ್ಲನೂ ಕೂಡ ಇರುತ್ತೆ. ಸೊ 1 by 1 ಹಾಗೇನೇ ಡೀಟೇಲ್ಸ್ ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ. ಸೊ ನಾವು ನೋಡ್ತಾ ಇರ್ಬೋದು. ನೆಕ್ಸ್ಟ್ KA02 ರಿಜಿಸ್ಟರ್ಡ್ ವೆಹಿಕಲ್ ಹೇಳಿ ಮೇಡಮ್? ಸರ್ 2010 ಮಾಡಲ್ ಹೋಂಡಾ ಸಿವಿಕ್, ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್ ನಲ್ಲಿ. ಪೆಟ್ರೋಲ್ ಆಟೋಮೆಟಿಕ್. ಹೌದು ಸರ್. ಥರ್ಡ್ ಓನರ್ ಆಗಿದೆ. 76,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ. ಏನಿದೆ ಮೇಡಮ್ ಪ್ರೈಸ್? ಸರ್ ಇದಕ್ಕೆ 3,25,000 ಹೇಳ್ತಾ ಇರೋದು. ಫೈನಲ್ ಆಗಿ 2,95,000 ಗೆ ಮಾಡ್ಕೊಡ್ತಾ ಇದೀವಿ. ಓಕೆ. 2,95,000ಕ್ಕೆ ಸಿವಿಕ್. ಹೌದು ಸರ್. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಹೈ ಡಿಮ್ಯಾಂಡ್ ಇರುತ್ತೆ. ಕಾಲೇಜ್ ಸ್ಟೂಡೆಂಟ್ಸ್ಗಳು ಕೂಡ ಇಂಥ ಗಾಡಿಗಳನ್ನ ಹುಡುಕ್ತಾ ಇರ್ತೀರಾ. ಸೊ ಅಂಥವ್ರು ಕೂಡ ಖಂಡಿತವಾಗಿ ಪರ್ಚೇಸ್ ಮಾಡ್ಬೋದು. ನಿಮಗೆ ಲೇಟರ್ ಆನ್ ನಿಮ್ಗೆ ಏನೇ ಮಾಡಿಫಿಕೇಶನ್ ಬೇಕಾದರೂ ಕೂಡ ನೀವು ಮಾಡಿಸ್ಬೋದು. ಸೊ ಮಾಡಿಫಿಕೇಶನ್ಗೆ ತಕ್ಕ ಗಾಡಿ ಅಂತಲೇ ಹೇಳ್ಬೋದು. ಸೊ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮೇಡಮ್ ಚೆವ್ರೊಲೆಟ್ ಅವ್ರದ್ದು. ಸೊ ಒಂದು 2015 ಮಾಡಲ್ ಚೆವ್ರೊಲೆಟ್ ಸೇಲ್ ವೆಹಿಕಲ್ ಇದೆ. ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. LS ಸರ್ ಇದು. LS. ಹೌದು. 69,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 69,000, 69,000 ಓಡಿರುತ್ತೆ. ಓಕೆ. ಏನಿದೆ ಮೇಡಮ್ ಪ್ರೈಸ್? ಸರ್ ಇದಕ್ಕೆ ನಾವು 3.5 ಲಕ್ಷ ಹೇಳ್ತಾ ಇರೋದು. ಫೈನಲ್ ಆಗಿ 2,95,000 ಗೆ ಈ ವೆಹಿಕಲ್ ನ ಮಾಡ್ಕೊಡ್ತಾ ಇದೀವಿ. 295, 2,95,000ಕ್ಕೆ ನಿಮಗೆ ಚೆವ್ರೊಲೆಟ್ ಸೇಲು ಕೂಡ ಸಿಗುತ್ತೆ. ಅದರಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ವಿತ್ ನಿಮಗೆ ಮ್ಯಾಗ್ವಿಲ್ ಕೂಡ ಇರುವಂಥ ಗಾಡಿ. KA05 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಸೊ ಬೇಕು ನಾವು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ Volkswagen KA01 ಅಂದರೆ ನಿಮಗೆ ಇದು ಕೂಡ ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಮತ್ತು ನೀವು ಇದ್ರದ್ದು ಅಲೋವಿಲ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ಎಲ್ಲನೂ ಕೂಡ ಫ್ಯಾನ್ಸಿ ಅಲೋವಿಲ್ಸ್ ಹಾಕಿರ್ತಾರೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟು, ವೆಂಟೋದಲ್ಲಿ ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. ಮೇಡಮ್ ಇದ್ರ ಬಗ್ಗೆ ಡೀಟೇಲ್? ಸರ್ 2010 ಮಾಡಲ್ Volkswagen ವೆಂಟೋ ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಸರ್ ಇದು. ಓಕೆ. ಈ ವೆಹಿಕಲ್ಗೆ ನಾವು 3,65,000 ಹೇಳ್ತಾ ಇರೋದು. ಫೈನಲ್ ಆಗಿ ಈ ವೆಹಿಕಲ್ ಸಹ 2,95,000 ಗೆ ಮಾಡ್ಕೊಡ್ತಾ ಇದೀವಿ. ಸೆಡಾನ್ ಅಲ್ಲಿ ಯಾರ್ಯಾರು ವೆಹಿಕಲ್ ನೋಡ್ತಾ ಇದೀರಾ, ಒಳ್ಳೆ ಆಪ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು. ವಿತಿನ್ 3 lakhs ಅಲ್ಲಿ ತುಂಬಾ ಗಾಡಿಗಳಿದಾವೆ ಸರ್. ಓಕೆ. 3 ಲಕ್ಷದ ಒಳಗಡೆ ಸೆಡಾನ್ ಗಾಡಿಗಳು ಕೂಡ ಇರುತ್ತೆ. 6 ಲಕ್ಷ 7 ಲಕ್ಷದಲ್ಲಿ ಲಕ್ಸರಿ ಕಾರ್ಗಳು ಕೂಡ ಇರುತ್ತೆ. ಇಲ್ಲ 1 ಲಕ್ಷ 2 ಲಕ್ಷದಲ್ಲಿ ನೋಡ್ತೀನಿ ಅಂದರೆ ಸೊ ಅಲ್ಲೂ ಕೂಡ ನಾವು ಆಲ್ರೆಡಿ ತೋರಿಸಿದ್ವಿ. ಲೋ ಬಜೆಟ್ ಕಾರ್ಗಳು ಕೂಡ ಇರುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಜೊತೆಗೆ ನೀವು ನೋಡ್ತಾ ಇರ್ಬೋದು ಈಗ ಹೋಂಡಾ ಅಮೇಜ್. ಹಾ ಸರ್. ಡೀಟೇಲ್ ಹೇಳಿ ಮೇಡಮ್? 2019 ಮಾಡಲು ಹೋಂಡಾ ಅಮೇಜ್ VX ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ನಲ್ಲಿ ಇದೆ. 92,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ. ಏನಿದೆ ಮೇಡಮ್ ಪ್ರೈಸ್ ಇದು? ಸರ್ ಈ ವೆಹಿಕಲ್ಗೆ 7,50,000 ಕೋಟ್ ಮಾಡ್ತಾ ಇರೋದು. 1 lakh ಡಿಸ್ಕೌಂಟ್ ಇದೆ ಸರ್. 6,50,000 ಗೆ ಮಾಡ್ಕೊಡ್ತಾ ಇದೀವಿ. ಓಕೆ. 6,50,000ಕ್ಕೆ ನಿಮಗೆ ಮಾಡೆಲ್ ಗಾಡಿ, ಅದು ಕೂಡ Hyundai Amazo. ನಿಮಗೆ ಪೆಟ್ರೋಲಲ್ಲೇ 18+ ಮೈಲೇಜ್ ಬರುತ್ತೆ. ನೀವು ಬೇರೆ ಗಾಡಿ ಡೀಸೆಲ್ ತಗೋಬೇಕು ಅಂತಲೇ ಇಲ್ಲ. ಸೊ ನಿಮಗೆ ಪೆಟ್ರೋಲಲ್ಲೇ ಒಳ್ಳೆ ಮೈಲೇಜ್ ಬರುವಂಥ ಗಾಡಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಸ್ಕೋಡಾ ರ್ಯಾಪಿಡ್. ಸೊ ನೀವು ನೋಡ್ತಾ ಇರ್ಬೋದು ವಿತ್ ಅಲೋವಿಲ್ಸ್ ಇರುವಂಥ ಗಾಡಿ.
ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಕಾಮನ್ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಮೇಡಮ್. ಸರ್ 2017 ಮಾಡೆಲ್ ಸ್ಕೋಡಾ ರ್ಯಾಪಿಡ್ ಪೆಟ್ರೋಲ್ ವೇರಿಯಂಟ್ ನಲ್ಲಿ ಇದೆ ಸರ್. ಸೆಕೆಂಡ್ ಓನರ್ ಆಗಿದೆ. 1,55,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಏನಿದೆ ಮೇಡಮ್ ಪ್ರೈಸ್? ಸರ್ ಈ ವೆಹಿಕಲ್ ಗೆ ನಾವು 5,95,000 ಹೇಳ್ತಾ ಇರೋದು, ಫೈನಲ್ ಆಗಿ 5,25,000 ಗೆ ಮಾಡ್ತಾ ಇದೀವಿ ಸರ್. ಓಕೆ, 5,25,000ಕ್ಕೆ. ಹೌದು ಸರ್. ಓಕೆ, ಅದು ಕೂಡ ಪೆಟ್ರೋಲ್ ವೇರಿಯಂಟ್, ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ನಿಮ್ಗೆ. ಇದರಲ್ಲೂ ಅಷ್ಟೇ ಪ್ರತಿಯೊಂದು ಕೂಡ ಏನೇನು ಬೇಕು ನಿಮಗೆ ಸ್ಪೆಸಿಫಿಕೇಶನ್ ವೈಸ್ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರು ಸಿಗುತ್ತೆ. ಸೊ ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಇವ್ರು ಕಾಲ್ ಮಾಡಿದ್ರು ಕೂಡ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ನೆಕ್ಸ್ಟ್ ಮೇಡಮ್. ಸರ್ ನೆಕ್ಸ್ಟ್ ಒಂದು 2017 ಮಾಡೆಲ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದೆ, ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. ಸೆಕೆಂಡ್ ಓನರ್ ಆಗಿದೆ. 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಎಲ್ಲ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡ್ ಇದೆ ಸರ್. ಓಕೆ, ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಬಂದೇ ಬರುತ್ತೆ. ಡೀಸೆಲ್ ವೇರಿಯಂಟ್ ಅಲ್ಲ ಇದು, ಡೀಸೆಲ್. ಹೌದು ಸರ್, ಡೀಸೆಲ್. ಸೊ ನೀವು 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ಇದು 1.5 ಡೀಸೆಲ್ ಇಂಜಿನ್ ಬರೋದ್ರಿಂದ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಏನು ಹೇಳ್ತಿದ್ರ ಮೇಡಮ್ ಪ್ರೈಸ್ ಇದು? ಸರ್ ಇದಕ್ಕೆ ನಾವು 6,95,000 ಹೇಳ್ತಾ ಇರೋದು. ಈ ವೆಹಿಕಲ್ಗೂ ಸಹ 1 lakh ಡಿಸ್ಕೌಂಟ್ ಇದೆ ಸರ್. 5,95,000 ಗೆ ಮಾಡ್ತಾ ಇದೀವಿ. ಓಕೆ, 595ಗೆ. ಹೌದು ಸರ್. 5,95,000ಕ್ಕೆ. ಮಾಡಲ್ ಹೇಳಿ ಇದು? 17 ಮಾಡೆಲ್. ಓಕೆ, ಅದು ಕೂಡ 2017ನೇ ಮಾಡಲ್. ಲೋನು ಕೂಡ ನಿಮಗೆ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮೇಡಮ್, XUV. ಸರ್ ನೆಕ್ಸ್ಟ್ ಒಂದು ಮಹೀಂದ್ರಾ XUV 500 W8 ವೇರಿಯಂಟ್ ಇದೆ. 2014 ಮಾಡೆಲ್, ಸಿಂಗಲ್ ಓನರ್ ನಲ್ಲಿ ಇದೆ. 1,60,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಎಲ್ಲಾನು ಕೂಡ ಶೋರೂಮ್ ಇಷ್ಟ ಇದೆ ಅಲ್ವಾ ಮೇಡಮ್? ಹಾ ಸರ್, ಇದೆ. ಓಕೆ, ಏನಿದೆ ಮೇಡಮ್ ಪ್ರೈಸ್ ಇದಕ್ಕೆ? ಸರ್ ಈ ವೆಹಿಕಲ್ಗೆ ನಾವು 5,75,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 4,95,000 ವಿತ್ NOC ಮಾಡ್ಕೊಡ್ತಾ ಇದೀವಿ. 495? ಹೌದು ಸರ್. 4,95,000ಕ್ಕೆ ನಿಮಗೆ XUV 500, ಅದು ಕೂಡ W8 ಟಾಪ್ ಎಂಡ್, ಅಲೋವಿಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲಾನು ಕೂಡ ಬರುವಂಥ ಗಾಡಿ ಇದಾಗಿರುತ್ತೆ. ಮೈಲೇಜ್ ಎಲ್ಲ ನೀವು 12-13 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರಾದರೂ ಸರ್ ನಮಗೆ ಫ್ಯಾಮಿಲಿಗೆ ಒಂದು ಒಳ್ಳೆ ಗಾಡಿ ಬೇಕು, ಸ್ಪೇಸಸ್ ಆಗಿರಬೇಕು ಮತ್ತು ಪವರ್ಫುಲ್ ಇಂಜಿನ್ ಜೊತೆ ಇರಬೇಕು ಅಂದರೆ ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಮೇಡಮ್, ಈಗ ಒಂದು ದೊಡ್ಡ ಆನೆನೇ ನಿಲ್ಸಿದ್ರಲ್ಲ, ಹೇಳಿ ಮೇಡಮ್ ಇದ್ರ ಡೀಟೇಲ್ಸ್. ಸರ್ 2004 ಮಾಡಲ್ ಹುಂಡೈ ಟೆರಾಕಾನ್ ಅಂತ ಹೇಳಿ ಸರ್. ಅದರಲ್ಲೂ 4 ವೀಲ್ ಡ್ರೈವ್ ಟಾಪ್ ಎಂಡ್ ವೆಹಿಕಲ್ ಆಗಿದೆ. 4 ವೀಲ್ ಡ್ರೈವ್. ಹೌದು ಸರ್. ಲೋ ಬಜೆಟ್ ಎಲ್ಲ ಯಾರಾದ್ರೂ 7 ಸೀಟರ್ ನೋಡ್ತಾ ಇದ್ರೆ ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಈ ವೆಹಿಕಲ್ 4 ಮಾಡಲ್, 3rd ಓನರ್ ಆಗಿದೆ. 170 ಓಡಿದೆ ಸರ್. ಓಕೆ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. FC ಕೂಡ ರನ್ನಿಂಗ್ ಇದೆ. FC ಎಲ್ಲ ರನ್ನಿಂಗ್ ಹೌದು ಸರ್. ಈ ವೆಹಿಕಲ್ ಗೆ ನಾವು 3,75,000 ಹೇಳ್ತಾ ಇರೋದು. ಫೈನಲ್ ಆಗಿ 2,50,000 ಗೆ ಮಾಡ್ಕೊಡ್ತಾ ಇದೀವಿ. 2.5 ಲಕ್ಷಕ್ಕೆ 7 ಸೀಟರ್. ಹೌದು ಸರ್. ಅದು 4 ವೀಲ್ ಡ್ರೈವ್. ಓಕೆ, 4 ವೀಲ್ ಡ್ರೈವ್ ಯಾರಾದ್ರೂ ನೋಡ್ತಿದ್ರಿ, ಮಡಿಕೇರಿ ಇರ್ಬೋದು, ಇಲ್ಲ ಚಿಕ್ಕಮಗಳೂರು ಇರ್ಬೋದು. ಸೊ ಅಲ್ಲೆಲ್ಲ ಫಾರ್ಮ್ ಹೌಸ್ ಎಲ್ಲ ಇರುತ್ತೆ, ವೆಲ್ಲಗಳೆಲ್ಲ ಇರುತ್ತೆ. ಸೊ ನೀವೆಲ್ಲ ಎಸ್ಟೇಟ್ ಮಾಡ್ಕೊಂಡಿರ್ತಿರಲ್ಲ ಸರ್, ಕಾಫಿ ಎಸ್ಟೇಟ್ ಅಂತ ಕಡೆ ಎಲ್ಲ ನೀವು ಹೋಗ್ಬೇಕಂದ್ರೆ 4 ವೀಲ್ ಡ್ರೈವ್ ಬೇಕು. ಅದು ಕಡಿಮೆ ಬಜೆಟಲ್ಲಿ ಬೇಕಾದ್ರೆ ಖಂಡಿತವಾಗಿ ನೀವು ಒಂದ್ಸಲ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಮೇಡಮ್. ಸರ್ ನೆಕ್ಸ್ಟ್ ಒಂದು 14 ಮಾಡೆಲ್ ಇಕೋ ಸ್ಪೋರ್ಟ್ಸ್ ಇದೆ. ಟಾಪ್ ಅಂಡ್ ಟೈಟಾನಿಯಂ ವೇರಿಯಂಟ್ ಆಗಿರುತ್ತೆ. ಅಂಡ್ ಇದು ಬಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್. ಓಕೆ, ಪೆಟ್ರೋಲ್ ಅಲ್ಲಿ ಆಟೋಮೆಟಿಕ್, 14+15+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲೋವಿಲ್ಸ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಸೊ ಮತ್ತೆ ಗಾಡಿ ಕೂಡ ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ಕರ್ನಾಟಕ ನಂಬರ್ KS03 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗು, ಬೆಂಗಳೂರು ನೋಂದಾಯಿತ ಗಾಡಿ ಇದಾಗಿರುತ್ತೆ. ಸೊ ಎಷ್ಟು ಓಡಿದೆ ಮೇಡಮ್ ಇದು? ಸರ್ 35,000 ಓಡಿದೆ ಅಷ್ಟೇ. 35,000 ಸೆಕೆಂಡ್ ಓನರ್ ಆಗಿದೆ. ಓಕೆ, ಏನಿದೆ ಮೇಡಮ್ ಪ್ರೈಸ್ ಇರೋದು? ಸರ್ ಇದಕ್ಕೆ 495 ಹೇಳ್ತಾ ಇರೋದು. ಫೈನಲ್ ಆಗಿ 4,50,000 ಗೆ ಮಾಡ್ತಾ ಇದೀವಿ. 4.5 ಲಕ್ಷಕ್ಕೆ ಇಕೋ ಸ್ಪೋರ್ಟ್ಸ್. ಹೌದು ಸರ್. ಓಕೆ, ನೀವು ನೋಡ್ತಾ ಇರ್ಬೋದು 4.5 ಲಕ್ಷಕ್ಕೆ ಇಕೋ ಸ್ಪೋರ್ಟ್ಸ್ ಕೂಡ ಸಿಗುತ್ತೆ. ಅದು ಕೂಡ ಕರ್ನಾಟಕ ನಂಬರ್. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಮೇಡಮ್. ಸರ್ ನೆಕ್ಸ್ಟ್ ಒಂದು 15 ಮಾಡೆಲ್ ಫಿಯೇಟ್ ಪುಂಟೋ ಇದೆ. ಸಾರಿ, 3rd ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 76,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, 76,000 ಕಿಲೋಮೀಟರ್ ಓಡಿರುತ್ತೆ. ಸೊ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಯಾರಾದರೂ ಪುಂಟೋ ಬೇಕು ಸರ್ ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಏನಿದೆ ಮೇಡಮ್ ಪ್ರೈಸ್ ಇದಕ್ಕೆ? ಸರ್ ಈ ವೆಹಿಕಲ್ಗೆ ನಾವು 3,25,000 ಹೇಳ್ತಾ ಇರೋದು. ಫೈನಲ್ ಆಗಿ 2,95,000 ಗೆ ಮಾಡ್ಕೊಡ್ತಾ ಇದೀವಿ. ಓಕೆ, 2,95,000. 2015 ಮಾಡಲ್. 15 ಮಾಡಲ್. ಅದು ಕೂಡ ಪುಂಟೋ. ತುಂಬ ಜನ ಕಮೆಂಟ್ ಮಾಡ್ತಾ ಇದೀವಿ ಸರ್ ಪುಂಟೋದ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಂತ. ಸೊ ಖಂಡಿತವಾಗಿ ಮಾಡ್ಬೋದು. ಬಟ್ ಏನಂದರೆ ನಮಗೆ ಫಿಯೇಟ್ ಪುಂಟೋನೇ ಕಲೆಕ್ಷನ್ ಸಿಗೋದು ತುಂಬಾ ಕಷ್ಟ ಇರುತ್ತೆ. ಒಂದೊಂದು ಶೋರೂಮಲ್ಲಿ ಒಂದೊಂದೇ ಅವೈಲೇಬಿಲಿಟಿ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡೋಕ್ಕಾಗ್ತಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ಬಟ್ ಪುಂಟೋ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಇಲ್ಲೂ ಕೂಡ ಒಂದು ಸಿಗುತ್ತೆ. ಸೊ ನೆಕ್ಸ್ಟ್ ಮೇಡಮ್, ಬ್ರಿಯೋ. ಸರ್ ನೆಕ್ಸ್ಟ್ ಒಂದು 2015 ಮಾಡೆಲ್ ಹೋಂಡಾ ಬ್ರಿಯೋ VX ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಓಕೆ, ಆಟೋಮೆಟಿಕ್. ಸೊ ನಿಮಗೆ ಇದು ಟಾಪ್ ಎಂಡ್, ಅಲೋವಿಲ್ಸ್ ಬರುತ್ತೆ, ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇದೆ ಕಣ್ರಿ. ಸೊ ಅಂತ ಗಾಡಿ ಕೂಡ ಇವ್ರ ಹತ್ರ ಇರುತ್ತೆ. ಎಷ್ಟು ಓಡಿದೆ ಮೇಡಮ್ ಇದು? 86,000 ಓಡಿದೆ ಸರ್. ಓಕೆ, 15 ಮಾಡಲ್ 86,000 ಓಡಿರುತ್ತೆ. ಓಕೆ, ಪ್ರೈಸ್ ಮೇಡಮ್ ಇದು? ಸರ್ ಪ್ರೈಸ್ ಇದು 4,95,000 ಹೇಳ್ತಾ ಇರೋದು. ಈ ವೆಹಿಕಲ್ಗೂ ಸಹ 1 lakh ಡಿಸ್ಕೌಂಟ್ ಇದೆ. 3,95,000 ಗೆ ಮಾಡ್ತಾ ಇದೀವಿ ಸರ್. ಓಕೆ, 395, 3,95,000ಕ್ಕೆ ಅದು ಕೂಡ ನಿಮಗೆ ಟಾಪ್ ಎಂಡ್ ಸಿಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಮನೆ ಹತ್ರ ಸರ್ ಜಾಗ ತುಂಬ ಇಲ್ಲ ಸರ್, ಕಾಂಪ್ಯಾಕ್ಟ್ ಆಗಿದೆ, ಒಂದು ಕಾಂಪ್ಯಾಕ್ಟ್ ಆಗಿರೋ ಒಂದು ಗಾಡಿ ಬೇಕು, ಒಳ್ಳೆ ಲುಕ್ಕಲ್ಲೂ ಬೇಕು, ಒಳ್ಳೆ ಮೈಲೇಜ್ ಬೇಕು ಅಂದರೆ ಖಂಡಿತವಾಗಿ ಪ್ರಿಫರ್ ಮಾಡ್ಬೋದು. ಮತ್ತು ಸ್ಮೂತ್ ಡ್ರೈವ್ ಇದು, ನಿಮಗೆ ಗೊತ್ತಿರುತ್ತೆ ಹೋಂಡಾ ಕಂಪ್ನಿದೆಲ್ಲ. ಮತ್ತು ನಿಮಗೆ ಮೈಲೇಜ್ ಎಲ್ಲ ಒಂದು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ Hyundai i20 K23 ರಿಜಿಸ್ಟರ್ಡ್ ವೆಹಿಕಲ್. ಇದರಲ್ಲೂ ಕೂಡ ನಿಮ್ಮ ಅಲೋವಿಲ್ಸು, ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುವಂಥ ಗಾಡಿ.
ಡೀಟೇಲ್ ಮೇಡಮ್ ಇದು ಸರ್ 2019 ಮಾಡೆಲ್ ಇಲೈಟ್ i20 ಸ್ಪೋರ್ಟ್ಸ್ ವೇರಿಯಂಟ್ ನಲ್ಲಿ ಇದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಥರ್ಡ್ ಓನರ್ ಆಗಿದೆ. 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಏನಿದೆ ಮೇಡಮ್ ಪ್ರೈಸ್ ಇದು? ಸರ್ ಇದಕ್ಕೆ ನಾವು 6,95,000 ಹೇಳ್ತಾ ಇರೋದು, ಫೈನಲ್ ಆಗಿ 6,30,000 ಗೆ ಮಾಡ್ತಾ ಇದೀವಿ. ಓಕೆ, 6,30,000 6,30,000 ಗೆ. ಇದಕ್ಕೂ ಕೂಡ ಅಷ್ಟೇ ನಿಮಗೆ ಮಾಡೆಲ್ ಗಾಡಿ ಆದ್ರಿಂದ ಮತ್ತೆ ಮಾರ್ಕೆಟಲ್ಲಿ ರನ್ನಿಂಗ್ ಅಲ್ಲಿ ಇರುವಂಥ ಗಾಡಿ ಆದ್ರಿಂದ ಬ್ಯಾಂಕ್ ಅವರು ಕೂಡ ಒಳ್ಳೆ ಅಮೌಂಟ್ ನಿಮಗೆ ಲೋನ್ ಪ್ರೊವೈಡ್ ಮಾಡ್ತಾರೆ. ಬಟ್ ಏನಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಖಂಡಿತವಾಗಿ ಅದು ಆಧಾರವಾಗಿರುತ್ತೆ. ಸೊ ನೋಡಿ, ಬೇಕು ಅಂದ್ರೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಮೇಡಮ್ ಸರ್ ನೆಕ್ಸ್ಟ್ ಒಂದು 2015 ಮಾಡೆಲ್ ಗ್ರ್ಯಾಂಡ್ i10 ಆಸ್ಟಾ ಆಪ್ಷನಲ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಬಟನ್ ಸ್ಟಾರ್ಟ್ ವೆಹಿಕಲ್ ಹಾಗೆ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ಸರ್. ಓಕೆ, ನಿಮಗೆ ಅಲೋವಿಲ್ಸ್, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ K19 ಅಂದ್ರೆ ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಎಷ್ಟು ಓಡಿದೆ ಮೇಡಮ್ ಇದು? ಸರ್ 71,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 71,000 ಓಡಿರುತ್ತೆ. ನಿಮಗೆ ಮೈಲೇಜ್ ಎಲ್ಲ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್? ಸರ್ ಈ ವೆಹಿಕಲ್ಗೆ ನಾವು 4,75,000 ಹೇಳ್ತಾ ಇರೋದು, ಫೈನಲ್ ಆಗಿ 3,95,000 ಗೆ ಮಾಡ್ಕೊಡ್ತೀವಿ. ಓಕೆ, 3,95,000ಕ್ಕೆ ನಿಮಗೆ ಈ ಗಾಡಿ ಕೂಡ ಸಿಗುತ್ತೆ. ನೋಡಿ, ಸೊ ನೀವು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಕಡಿಮೆಗಿದೆ ಅಂತ. ಸೊ ಖಂಡಿತವಾಗಿ ಒಂದ್ಸಲ ನೀವು ವಿಸಿಟ್ ಮಾಡ್ಬೋದು. ಇನ್ನು ಹೆಚ್ಚಿನ ಮಾಹಿತಿನೂ ಕೂಡ ಪಡಿಬೋದು. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಮೇಲೇ ಇರುತ್ತೆ. ಸೊ ನೆಕ್ಸ್ಟ್ ಮೇಡಮ್ ಸರ್ ನೆಕ್ಸ್ಟ್ ಹೋಂಡಾ ಸಿಟಿ ಇದೆ. 2010 ಮಾಡೆಲ್ ವಿ ವೇರಿಯಂಟ್ ಆಗಿರುತ್ತೆ ಸರ್. 1,20,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಥರ್ಡ್ ಓನರ್ ಆಗಿದೆ. ಓಕೆ, ಏನು ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ 3,25,000 ಹೇಳ್ತಾ ಇರೋದು, ಫೈನಲ್ ಆಗಿ 2,95,000 ಗೆ ಮಾಡ್ಕೊಡ್ತೀವಿ ಸರ್. 2,95,000 ಗೆ ಹೋಂಡಾ ಸಿಟಿ. ಹೌದು ಸರ್. ಮಾಡೆಲ್ ಎಷ್ಟು ಅಂದ್ರೆ ಇದು? 2010 ಮಾಡೆಲ್. ಓಕೆ, 2010 ಮಾಡೆಲ್. ಅದು ಕೂಡ K52 ಅಂದ್ರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಸೊ ಮತ್ತೊಂದು XUV. ಸೊ ನೀವು ನೋಡ್ತಾ ಇರ್ಬೋದು K51 ಅಂದ್ರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಸೊ ಮೇಡಮ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಸರ್ 2016 ಮಾಡೆಲ್ ಮಹೀಂದ್ರಾ XUV 500 W10 ಆಟೋಮೆಟಿಕ್ ವಿತ್ ಸನ್ ರೂಫ್ ಸರ್. ಓಕೆ, ವಿತ್ ಸನ್ ರೂಫ್ ಅಂದ್ರೆ ಸೂರ್ಯ ಚಾವಣಿ ಈ ಕಾರಲ್ಲಿ ನಿಮಗೆ ಲಭ್ಯ ಇರುತ್ತೆ. ಎಷ್ಟು ಓಡಿದೆ ಮೇಡಮ್ ಇದು? ಸರ್ 1,20,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ಪ್ರೈಸ್ ಮೇಡಮ್ ಇದ್ರದ್ದು? ಪ್ರೈಸ್ ಇದಕ್ಕೆ 10,50,000 ಹೇಳ್ತಾ ಇರೋದು, 2,00,000 ಡಿಸ್ಕೌಂಟ್ ಸರ್. 8,50,000 ಗೆ ಕೊಡ್ತಾ ಇದೀವಿ. ಓಕೆ, ಡೈರೆಕ್ಟ್ 2 ಲಕ್ಷ ಡಿಸ್ಕೌಂಟ್ 8,50,000ಕ್ಕೆ ನಿಮಗೆ W10 XUV 500 ಅಲ್ಲಿ ಏರ್ ಬ್ಯಾಗ್, ABS, ಅಲೋವಿಲ್ಸ್, ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ AC ಇವೆಲ್ಲನೂ ಕೂಡ ಇರುವಂಥ ಗಾಡಿ. ಸಾಲದಕ್ಕೆ ನಿಮಗೆ ಸೂರ್ಯ ಚಾವಣಿ ಅಂದರೆ ಸನ್ ರೂಫು ಕೂಡ ಈ ಕಾರಲ್ಲಿ ಲಭ್ಯ ಇರುತ್ತೆ. ಇದಕ್ಕೂ ಅಷ್ಟೇ ನಿಮಗೆ ಲೋನು ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. 70 to 90% ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮೇಲೆ ಡಿಪೆಂಡ್ ಆಗಿ ನಿಮಗೆ ಲೋನು ಕೂಡ ಸಿಗುತ್ತೆ. ನೆಕ್ಸ್ಟ್ ಮೇಡಮ್ ಸರ್ ನೆಕ್ಸ್ಟ್ ಒಂದು 2016 ಮಾಡೆಲ್ XUV 500 W4 ವೇರಿಯಂಟ್ ನಲ್ಲಿ ಇದೆ. ಸೆಕೆಂಡ್ ಓನರ್ ಆಗಿದೆ. 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, 1,30,000 ಕಿಲೋಮೀಟರ್ ಓಡಿರುತ್ತೆ. XUV ಎಲ್ಲ ನಿಮಗೆ 12-13 ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಿದೆ ಮೇಡಮ್ ಪ್ರೈಸ್ ಇರೋದು? ಸರ್ ಇದಕ್ಕೆ ನಾವು 4,95,000 ಹೇಳ್ತಾ ಇರೋದು, ಫೈನಲ್ ಆಗಿ 4,75,000 ವಿತ್ NOC ಕೊಡ್ತಾ ಇದೀವಿ ಸರ್. ಓಕೆ, 4,75,000ಕ್ಕೆ ನಿಮಗೆ XUV 500 ಸಿಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಮಾರ್ಕೆಟಲ್ಲಿ ಕಂಪೇರ್ ಮಾಡಿ ನಿಮಗೆ ಖಂಡಿತವಾಗಿ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಒಂದ್ಸಲ ಬನ್ನಿ, ಟೆಸ್ಟ್ ಡ್ರೈವ್ ನೋಡಿ. ಖಂಡಿತ ನಿಮ್ಗೆ ಖುಷಿ ಆಗುವಂಥ ಕಂಡೀಷನಲ್ ಅಂತೂ ಗಾಡಿಗಳು ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಮೇಡಮ್ ಸರ್ ನೆಕ್ಸ್ಟ್ ಮತ್ತೆ ಒಂದು ಲೋ ಬಜೆಟ್ ಅಲ್ಲಿ ಯಾರಾದ್ರೂ 7 ಸೀಟರ್ ನೋಡ್ತಾ ಇದ್ರೆ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. 2011 ಮಾಡೆಲ್ ಹುಂಡೈ ಸ್ಯಾಂಟಾ ಫೆ 4 ವೀಲ್ ಡ್ರೈವ್ ಸರ್. ಇದು 4 ವೀಲ್ ಡ್ರೈವ್ ಸ್ಯಾಂಟಾ ಫೆ. ಓಕೆ, ಥರ್ಡ್ ಓನರ್ ಆಗಿದೆ. 1,80,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಈ ವೆಹಿಕಲ್ ಗೆ ನಾವು 5,50,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ 3,95,000 ಗೆ ಮಾಡ್ಕೊಡ್ತಾ ಇದೀವಿ. ಓಕೆ, 3,95,000ಕ್ಕೆ ನಿಮಗೆ 4 ವೀಲ್ ಡ್ರೈವ್ ವಿತ್ 7 ಸೀಟರು ಸೊ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಯಾಕಂದರೆ ನಿಮಗೆ ಕಡಿಮೆ ಬಜೆಟಲ್ಲಿ 4 ವೀಲ್ ಬೇಕು ಅಂದರೆ ನಿಮ್ಗೆ ಆಲ್ರೆಡಿ 4 ವೀಲ್ ಡ್ರೈವ್ ಎರಡು ಆಲ್ರೆಡಿ ನಾವು ಲೋ ಬಜೆಟ್ ಇರೋದನ್ನು ತೋರಿಸಿದ್ದೀವಿ. ನೀವೇನಾದರೂ 4 ವೀಲ್ ಡ್ರೈವ್ ಕಡಿಮೆ ಬಜೆಟ್ ಬೇಕೇ ಬೇಕು ಅಂದರೆ ವಿಸಿಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅಂಥ ಒಂದು ಕಡಿಮೆ ಪ್ರೈಸಲ್ಲಿ ಇವ್ರ ಹತ್ರ ಸಿಗುತ್ತೆ. ನೆಕ್ಸ್ಟ್ ಮೇಡಮ್ ಸರ್ ನೆಕ್ಸ್ಟ್ ಒಂದು ರೆಕ್ಸ್ಟಾನ್ ವೆಹಿಕಲ್ ಇದೆ. RX6 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ ಸನ್ ರೂಫ್ ವೆಹಿಕಲ್ ಇದಾಗಿರುತ್ತೆ. ಓಕೆ, ವಿತ್ ಸನ್ ರೂಫ್ ಫುಲ್ಲಿ ಟಾಪ್ ಎಂಡ್. ಹೌದು ಸರ್. 2017 ಮಾಡೆಲ್ ಸಿಂಗಲ್ ಓನರ್. 67,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. 67,000 ಅಷ್ಟೇ? ಹೌದು ಸರ್, ಅಷ್ಟೇ. ಸಿಂಗಲ್ ಓನರ್ ಗಾಡಿ. ಈ ವೆಹಿಕಲ್ ಗೆ ನಾವು 7,50,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ 5,60,000 ವಿತ್ NOC ಆಗುತ್ತೆ. 5,60,000ಕ್ಕೆ. ಹೌದು ಸರ್. ಓಕೆ, ಗಾಡಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ತುಂಬಾನೇ ಕಡಿಮೆ ಓಡಿರುವಂಥ ಗಾಡಿ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ಲೋ ಬಜೆಟಲ್ಲಿ ಏನಾದರೂ 7 ಸೀಟರ್ಸ್ ನೋಡ್ತಿದ್ರೆ, ಅದು ಕೂಡ ಲಕ್ಸರಿ ಫೀಲ್ ಬೇಕು ಅನ್ನೋರು ಸೊ ಖಂಡಿತವಾಗಿ ಈ ಕಾರ್ನು ಕೂಡ ಒಂದ್ಸಲ ಪ್ರಿಫರ್ ಮಾಡ್ಬೋದು. ಒಂದ್ಸಲ ನೋಡಿ, ಖಂಡಿತವಾಗಿ ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂದರೆ ಕಾರ್ ಕಂಡೀಷನ್, ಇಂಟೀರಿಯರ್ ಆಗಿರ್ಬೋದು ಪ್ರತಿಯೊಂದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ವಿಡಿಯೋದಲ್ಲಿ ನಾವು ಇಂಟೀರಿಯರ್ ತೋರಿಸಿದ್ರೆ ಅದು ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡ್ತಾ ಇದೀವಿ. ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಇಂಟೀರಿಯರ್ದು ಫೋಟೋಸ್ ಕೂಡ ನಿಮಗೆ ಶೇರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಮೇಡಮ್ ಸರ್ ನೆಕ್ಸ್ಟ್ ಒಂದು 14 ಮಾಡೆಲ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಇದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸಿಂಗಲ್ ಓನರ್ ನಲ್ಲಿ ಇದೆ. 85,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, 85,000 ಕಿಲೋಮೀಟರ್ ಡ್ರಿವನ್ ಆಗಿರುವಂಥ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇರುತ್ತೆ. ಅದು ಕೂಡ ಟೈಟಾನಿಯಂ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಕ್ರೂಸ್ ಕಂಟ್ರೋಲು, ಆಟೋಮೆಟಿಕ್ AC ಪ್ರತಿಯೊಂದು ಕೂಡ ಇರುವಂಥ ಗಾಡಿ ಇದು. ಏನು ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್? ಈ ವೆಹಿಕಲ್ ಗೆ ನಾವು 5,50,000 ಹೇಳ್ತಾ ಇರೋದು. ಫೈನಲ್ ಆಗಿ 5,25,000 ಗೆ ಮಾಡ್ತಾ ಇದೀವಿ. ಓಕೆ, 5,25,000ಕ್ಕೆ
ಇದು ಪೆಟ್ರೋಲ್ ಡೀಸೆಲ್ ಮೇಡಮ್? ಇದು ಡೀಸೆಲ್ ವೇರಿಯಂಟ್ ಸರ್. ಎಷ್ಟು ಓಡಿದೆ ಅಂದ್ರೆ ಇದು? 85,000. ಓಕೆ, 85,000 ಓಡಿರುತ್ತೆ. ಇದು ಕೂಡ ಅಷ್ಟೇ ನಿಮಗೆ 1.5 ಲೀಟರ್ ಇಂಜಿನ್ ಜೊತೆ ಬರುವಂಥ ಡೀಸೆಲ್ ಇಂಜಿನ್ ಬರುವಂಥ ಗಾಡಿ ಇದಾಗಿರುತ್ತೆ. ಒಳ್ಳೆ ಪರ್ಫಾರ್ಮೆನ್ಸ್ ವೈಸ್ ಒಳ್ಳೆ ಗಾಡಿ, ನಿಮಗೆ ಪವರ್ಫುಲ್ ಕೂಡ ಇರುತ್ತೆ, ಜೊತೆಗೆ ನಿಮಗೆ ಎಕಾನಮಿ ಅಂತ ಹೇಳ್ಬೋದು. ಅಂದರೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, 18+ ನಿಮ್ಮ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಮೇಡಮ್ ಸರ್ ನೆಕ್ಸ್ಟ್ ಒಂದು 2022 ಮಾಡಲು ಫಾರ್ಚುನರ್ ಇದೆ, ಸಿಂಗಲ್ ಓನರ್ ನಲ್ಲಿ ಇದೆ, ಜಸ್ಟ್ 12,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಮೇಡಮ್ ಸರಿಯಾಗಿ ಕೇಳಿಸಿಲ್ಲ, 12,000ನಾ? 12,000 ಸರ್, 12,000. ಹೌದು. ಓಕೆ, 12,000 ಅಂದರೆ 12,000 ಕಿಲೋಮೀಟರ್ ಓಡಿರುವಂಥ ಫಾರ್ಚುನರ್. ಸೊ ನೀವು ನೋಡ್ತಾ ಹೋಗ್ಬೋದು, ಪೂರ್ತಿ ಗಾಡಿ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ. ಯಾಕಂದರೆ ಇದು ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಕಡಿಮೆ ಓಡಿರೋ ಫಾರ್ಚುನರ್ ಸಿಗೋದು ಸ್ವಲ್ಪ ಲಕ್ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ ಯಾವುದೋ ಡೆಲ್ಲಿ ಗಾಡಿ ಇಲ್ಲ ಹರಿಯಾಣ ಗಾಡಿ ಅಲ್ಲ, ಪ್ಯೂರ್ ಕರ್ನಾಟಕ KA01 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲು, ಆಟೋಮೆಟಿಕ್ AC ಎಲ್ಲನೂ ಕೂಡ ಇರುವಂಥ ಗಾಡಿ. ಎಷ್ಟು ಓಡಿದೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀವಿ ಮೇಡಮ್. ಪ್ರೈಸ್ ಹೇಳ್ಬಿಡಿ ಈಗ. ಸರ್ ಪ್ರೈಸ್ ಇದಕ್ಕೆ ನಾವು 35 ಹೇಳ್ತಾ ಇರೋದು ಸರ್, 35 lakhs. ಫೈನಲ್ ಆಗಿ 33 lakhs ಗೆ ಮಾಡ್ಕೊಡ್ತಾ ಇದೀವಿ. ಓಕೆ, 33 lakhs, 33 ಲಕ್ಷಕ್ಕೆ ಅಂದ್ರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಓಕೆ, ಫಾರ್ಚುನರ್ ಅಲ್ಲಿ ನಿಮಗೆ ಡೈರೆಕ್ಟ್ 2 ಲಕ್ಷ ಡಿಸ್ಕೌಂಟ್, ಅದು ಕೂಡ ಕಡಿಮೆ ಓಡಿರೋ ಗಾಡಿಗೆ. ಸೊ ಬೇಕು ಅನ್ನೋರು ಆದರೂ ಕೂಡ ಎಸ್ಪೆಷಲಿ ಫಾರ್ಚುನರ್ ಹುಡುಕ್ತಿರೋರು ಕಡಿಮೆ ಓಡಿರೋ ಗಾಡಿ, ಸೊ ಮಿಸ್ ಮಾಡ್ಕೊಬಿಡಿ, ಒಂದ್ಸಲ ಬಂದು ವಿಸಿಟ್ ಮಾಡಿ ಖಂಡಿತವಾಗಿ. ಸೊ ನ್ಯಾನೋ ಆಟೋಮೆಟಿಕ್, ಅದರಲ್ಲೂ ಕೂಡ ಟ್ವಿಸ್ಟ್ KA01 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುವಂಥ ಗಾಡಿ. 20+ ಅಂದರೆ 20ಗಿಂತ ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಈಗಿರುವಂಥ ಪೆಟ್ರೋಲ್ ದುಬಾರಿ ಪ್ರೈಸಲ್ಲಿ. ಮೇಡಮ್ ಇದ್ರ ಬಗ್ಗೆ ಡೀಟೇಲ್ ಸರ್. 2015 ಮಾಡೆಲ್ ಟಾಟಾ ನ್ಯಾನೋ XTA ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ, ಸೆಕೆಂಡ್ ಓನರ್ ಆಗಿದೆ, 22,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಅಲ್ಲೊಂದು 12,000 ತೋರಿಸಿದ್ರಿ, ಈಗ ಒಂದು 22,000 ಕಡಿಮೆ ಓಡಿರುವಂಥ ಕಿಲೋಮೀಟರ್ ಅಂತ ಹೇಳ್ಬೋದು. ಪ್ರೈಸ್ ಮೇಡಮ್? ಸರ್ ಪ್ರೈಸ್ ಇದಕ್ಕೆ 2,25,000 ಹೇಳ್ತಾ ಇರೋದು, ಫೈನಲ್ ಆಗಿ 2 lakhs ಗೆ ಮಾಡ್ಕೊಡ್ತಾ ಇದೀವಿ. ಓಕೆ, 2 ಲಕ್ಷಕ್ಕೆ ನಿಮಗೆ ನ್ಯಾನೋ ಟ್ವಿಸ್ಟ್, ಅದು ಕೂಡ ಕಡಿಮೆ ಓಡಿರುವಂಥ ಗಾಡಿ ಸಿಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು, ಯಾಕಂದರೆ ನ್ಯಾನೋಗೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ. ಸರ್ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ನ್ಯಾನೋ ಇರೋದ್ರ ಇದ್ರೆ ಹೇಳಿ ಅಂತ. ಸೊ ನೋಡಿ, ಫೈನಲಿ ನಿಮ್ಗಂತ ಒಂದು ನ್ಯಾನೋ ತೋರಿಸ್ತಾ ಇದ್ದೀನಿ, ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಮೇಡಮ್ ಸ್ಕೋಡಾ? ಸರ್ ಸ್ಕೋಡಾ ರ್ಯಾಪಿಡ್ 2012 ಮಾಡೆಲ್ ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ, ಸೆಕೆಂಡ್ ಓನರ್ ಆಗಿದೆ, ಎಲಿಗೆನ್ಸ್ ಟಾಪ್ ಎಂಡ್ ಮಾಡೆಲ್ ಆಗಿರುತ್ತೆ, 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ಏನು ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಇದು 3,75,000 ಹೇಳ್ತಾ ಇರೋದು, ಫೈನಲ್ ಆಗಿ 3,45,000 ಗೆ ಮಾಡ್ಕೊಡ್ತಾ ಇದೀವಿ. ಓಕೆ, 3,45,000ಕ್ಕೆ ಸ್ಕೋಡಾ ಎಲಿಗೆನ್ಸ್, ಅಲೋವಿಲ್ಸ್, ಏರ್ ಬ್ಯಾಗು, AC, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ಪ್ರತಿಯೊಂದು ಕೂಡ ಇರುವಂಥ ಗಾಡಿ, ಜೊತೆಗೆ ABS ಕೂಡ ಇರುತ್ತೆ. ಸೇಫ್ಟಿಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು, ಸ್ವಲ್ಪ ಗಟ್ಟಿ ಗಾಡಿ ಇದು. ಸೊ ಯಾರಾದರೂ ಸೇಫ್ಟಿ ವೈಸ್ ಒಳ್ಳೆ ಗಾಡಿ ಬೇಕು ಅನ್ನೋದು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮೇಡಮ್? ಸರ್ 2011 ಮಾಡೆಲ್ ಕೊರೋಲಾ ಅಲ್ಟಿಸ್ ವೆಹಿಕಲ್ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ನಲ್ಲಿ ಇದೆ, 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. 82,000 82,000 ಕಿಲೋಮೀಟರ್ ಓಡಿರುವಂಥ ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಆರಾಮಾಗಿ ನೀವು ಮೈಲೇಜ್ ಒಂದು 14-15+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಹೇಗೆ ಓಡಿಸ್ತೀರಾ ಸೊ ಅದೇ ಥರ ನಿಮಗೆ ಮೈಲೇಜ್ ಕೊಡುತ್ತೆ. ಹಿಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿರ್ತೀನಿ, ಒನ್ ಆಫ್ ಮೈ ಫೇವ್ರೇಟ್ ಕಾರ್ ಅಂತ ಹೇಳ್ಬೋದು. ಸೊ ಬೇಕು ಅನ್ನೋರು ವಿಸಿಟ್ ಮಾಡಿ. ಏನಿದೆ ಮೇಡಮ್ ಪ್ರೈಸ್ ಇದು? ಸರ್ ಈ ವೆಹಿಕಲ್ಗೆ ನಾವು 3,95,000 ಹೇಳ್ತಾ ಇದೀವಿ, ಫೈನಲ್ ಆಗಿ 3,50,000 ಗೆ ಮಾಡ್ತಾ ಇದೀವಿ. 3,50,000 3,50,000ಗೆ ನಿಮಗೆ ಕೊರೋಲಾ ಆಲ್ಟಿ ಸಿಗುತ್ತೆ. ಸೊ ಅದು ಕೂಡ ಲೋಕಲ್ ಬೆಂಗಳೂರು KA01 ರಿಜಿಸ್ಟರ್ಡ್ ವೆಹಿಕಲ್. ಸೊ ನೆಕ್ಸ್ಟ್ ಚೆವ್ರೆಟ್ ಬೀಟ್ KA03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಫಾಗ್ ಲ್ಯಾಂಪ್ ಎಲ್ಲ ಇರುವಂಥ ಗಾಡಿ ಎಕ್ಸಲೆಂಟ್ ಕಂಡೀಷನಲ್ಲೇ ಇರುತ್ತೆ. ಇದರಲ್ಲಿ ನಿಮಗೆ ಅಲೋವಿಲ್ಸ್ ಕೂಡ ಇರುವಂಥ ಗಾಡಿ. ಇದು ಮಾಡೆಲ್ ಮೇಡಮ್ ಇದು? ಸರ್ 2016 ಮಾಡೆಲ್ ಸಿಂಗಲ್ ಓನರು, ಪೆಟ್ರೋಲ್ ವೇರಿಯಂಟ್, LTZ ಟಾಪ್ ಎಂಡ್ ಸರ್, ಏರ್ ಬ್ಯಾಗ್, ABS ಬರುವಂಥ ಗಾಡಿ ಇದು. ಹೌದು, 15,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 15,000? ಹೌದು. 15,000 ಕಿಲೋಮೀಟರ್ ಓಡಿರುವಂಥ LTZ, ಬ್ಯಾಕ್ ವೈಫರ್, ಡಿಫಾಗರು, ಮತ್ತೆ ನಿಮಗೆ ಟಿಲ್ಟ್ ಸ್ಟೇರಿಂಗ್ ಬರುತ್ತೆ. ಸೊ ಸ್ಟೇರಿಂಗ್ ನಿಮ್ಗೆ ಯಾವ ರೀತಿ ಬೇಕು ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಪೆಟ್ರೋಲ್ ಅಲ್ಲ ಇದು? ಹೌದು ಸರ್, ಪೆಟ್ರೋಲ್. ಓಕೆ, ಮೈಲೇಜ್ ಎಲ್ಲ ನಿಮ್ಗೆ ಆರಾಮಾಗಿ 16+ ನೀವು ಆರಾಮಾಗಿ ಸಿಗುತ್ತೆ. ಮತ್ತೆ ಮೇಂಟೆನೆನ್ಸ್ ಕೂಡ ಓಕೆ ಅಂತ ಹೇಳ್ಬೋದು, ನಿಮಗೆ ಕಡಿಮೆ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಸೊ ಏನಿದೆ ಮೇಡಮ್ ಪ್ರೈಸ್ ಇದ್ರದ್ದು? ಸರ್ ಈ ವೆಹಿಕಲ್ಗೆ 3,65,000 ಹೇಳ್ತಾ ಇರೋದು, ಫೈನಲ್ ಆಗಿ 3,25,000 ಗೆ ಮಾಡ್ಕೊಡ್ತಾ ಇದ್ದೀವಿ. ಓಕೆ, 3,25,000ಕ್ಕೆ ನಿಮಗೆ ಮಾಡೆಲ್ ಗಾಡಿ ಕೂಡ ಸಿಗುತ್ತೆ, ಅದು ಕೂಡ ಟಾಪ್ ಎಂಡ್ ಚೆವ್ರೆಟ್ ಬೀಟ್ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಮೇಡಮ್? ಸರ್ ನೆಕ್ಸ್ಟ್ ಒಂದು ಹೋಂಡಾ CRV ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ನಲ್ಲಿ ಇದೆ, 1,07,000 ಕಿಲೋಮೀಟರ್ ಡ್ರಿವನ್ ಆಗಿದೆ, FC ಇನ್ಶೂರೆನ್ಸ್ ಕೂಡ ವ್ಯಾಲಿಡ್ ಇದೆ ಸರ್. ಓಕೆ, ಸೊ FC ಇನ್ಶೂರೆನ್ಸ್ ಎಲ್ಲನೂ ಕೂಡ ಇರುತ್ತೆ, ಅಲೋವಿಲ್ಸು, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಕಾಮನ್ ಕಂಟ್ರಿ ಇದರಲ್ಲಿ. ಏನಿದೆ ಮೇಡಮ್ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಅದು 3,95,000 ಹೇಳ್ತಾ ಇರೋದು, ಫೈನಲ್ ಆಗಿ 3,65,000 ಗೆ ಆಗುತ್ತೆ ಸರ್. ಓಕೆ, 3,65,000 3,65,000ಕ್ಕೆ ನೋಡಿ. ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ಕರೆ ಮಾಡ್ಬೋದು. ಇನ್ನೂ ಎಷ್ಟಿದೆ ಮೇಡಮ್ ಗಾಡಿ ಹಿಂದೆ? ಇನ್ನೂ 4 ಗಾಡಿ ಇದಾವೆ. ಓಕೆ ಮೇಡಮ್, ಬನ್ನಿ ಮೇಡಮ್. ಸರ್ ಪೆಟ್ರೋಲ್ ಗಾಡಿ ಬೇಡ ಸರ್, ಡೀಸೆಲ್ ಗಾಡಿ ಬೇಡ ಸರ್, ಇದು ಎಲೆಕ್ಟ್ರಿಕ್ ಜಮಾನ, ಎಲೆಕ್ಟ್ರಿಕ್ ಗಾಡಿ ಇದ್ರೆ ಹೇಳಿ ಸರ್ ಅನ್ನೋರಿಗೆ, ಅದು ಕೂಡ ಇರುತ್ತೆ. ಹೇಳಿ ಮೇಡಮ್ ಡೀಟೇಲ್. ಸರ್ ಟಾಟಾ ನೆಕ್ಸಾನ್ ಇದೆ, XZ+ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ, 2020 ಮಾಡೆಲ್, ಸಿಂಗಲ್ ಓನರ್, 85,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. 85,000 ಕಿಲೋಮೀಟರ್ ಡ್ರಿವನ್. ಓಕೆ, ಏನಿದೆ ಮೇಡಮ್ ಪ್ರೈಸ್ ಇದ್ರದ್ದು? ಸರ್ ಪ್ರೈಸ್ ಇದು 8,75,000 ಇದೆ, ಫೈನಲ್ ಆಗಿ 7,95,000 ಗೆ ಮಾಡ್ಕೊಡ್ತಾ ಇದೀವಿ. 795ಗೆ? ಹೌದು ಸರ್. ಓಕೆ, 7,95,000ಕ್ಕೆ ನಿಮಗೆ ನೆಕ್ಸಾನ್ EV ಗಾಡಿ ಸಿಗುತ್ತೆ. ಸೊ ಅಲೋವಿಲ್ಸು, ಏರ್ ಬ್ಯಾಗು, AC ಪ್ರತಿಯೊಂದು ಕೂಡ ಇರುವಂಥ ಗಾಡಿ.
ನಿಮಗೆ ಗೊತ್ತು ಟಾಟಾ ಗಾಡಿ ಬಗ್ಗೆ ನಾವು ಮಾತಾಡಂಗಿಲ್ಲ, ಭಾರತದ ನಂಬಿಕಸ್ಥ ಬ್ರ್ಯಾಂಡ್ಗಳಲ್ಲಿ ಇದು ಟಾಪ್ ಅಂತಾನೆ ಹೇಳ್ಬೋದು. ಲೋನ್ ಎಲ್ಲ ಮೇಡಮ್ ಇದು ಸ್ವಲ್ಪ ಜಾಸ್ತಿನೇ ಆಗ್ಬೋದಲ್ಲ ಇದಕ್ಕೆ? ಹಾ ಸರ್ ಆಗುತ್ತೆ ಲೋನು ಕೂಡ ಜಾಸ್ತಿನೇ ಆಗುತ್ತೆ. ಓಕೆ, ನೆಕ್ಸ್ಟ್ ಮೇಡಮ್. ಸರ್ ನೆಕ್ಸ್ಟ್ ಒಂದು 2007 ಮಾಡೆಲ್ ರೆನಾಲ್ಟ್ ಲೋಗನ್ ಇದೆ. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಒಳ್ಳೆ ಮೈಲೇಜ್ ಕೊಡುವ ಗಾಡಿ ನೋಡ್ತಾ ಇದ್ರೆ ಈ ವೆಹಿಕಲ್ ನೋಡಬಹುದು. ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. ಥರ್ಡ್ ಓನರ್ ಆಗಿದೆ ಸರ್. 1,17,000 ಕಿಲೋಮೀಟರ್ ಡ್ರಿವನ್ ಆಗಿದೆ. FC ಕೂಡ ರನ್ನಿಂಗ್ ಇದೆ. ಓಕೆ, ಅದು ಕೂಡ ಕರ್ನಾಟಕ ನಂಬರ್ ಇದು ಕೂಡ. ಓಕೆ, ಪ್ರೈಸ್ ಮೇಡಮ್ ಇದು? ಸರ್ ಪ್ರೈಸ್ ಇದು 1,95,000 ಹೇಳ್ತಾ ಇರೋದು. ಫೈನಲ್ ಆಗಿ 1,25,000 ಗೆ ಆಗುತ್ತೆ. ಓಕೆ, 1,25,000ಕ್ಕೆ ನಿಮಗೆ ಲೋಗನ್ ಗಾಡಿ ಕೂಡ ಸಿಗುತ್ತೆ. ಅದು ಕೂಡ ಡೀಸೆಲ್ 18-20+ ಮೈಲೇಜ್ ಕೂಡ ಬರುತ್ತೆ. ಸೊ ಬೇಕು ಅನ್ನೋರು ಖಂಡಿತವಾಗಿ ಕರೆ ಮಾಡ್ಬೋದು. ನೆಕ್ಸ್ಟ್ ಡ್ಯಾಟ್ಸನ್ ರೆಡಿಗೋ ಇದೆ ಸರ್. 2021 ಮಾಡಲು ಸಿಂಗಲ್ ಓನರು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು ಸಹ ಬರೀ 16,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 16,000. ಹೌದು ಸರ್. ಓಕೆ, ಏನಿದೆ ಮೇಡಮ್ ಪ್ರೈಸ್ ಇದ್ರದ್ದು? ಸರ್ ಪ್ರೈಸ್ ಇದು 3,95,000 ಹೇಳ್ತಾ ಇರೋದು. ಫೈನಲ್ ಆಗಿ 3.5 ಲಕ್ಷಕ್ಕೆ ಮಾಡ್ಕೊಡ್ತಾ ಇದೀವಿ. ಓಕೆ, 3,50,000, 3,50,000 ನಿಮಗೆ ಮಾಡೆಲ್ ಗಾಡಿ. ಸೊ ಡ್ಯಾಟ್ಸನ್ ಅವ್ರದ್ದು ರೆಡಿಗೋ ಕೂಡ ಸಿಗುತ್ತೆ. ಮೈಲೇಜ್ ಇದು ಕೂಡ ಅಷ್ಟೇ 20+ ಅಂದರೆ 20ಗಿಂತ ಅಧಿಕ ಮೈಲೇಜ್ನು ಕೂಡ ನೀವು ಈ ಗಾಡಿಯಿಂದ ನೀವು ಪಡಿಬೋದು. ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಚೆನ್ನಾಗಿ ಓಡಿಸಿದ್ರೆ, ಸ್ಲೋ ಆಗಿ ಓಡಿಸಿದ್ರೆ ಇನ್ನೂ ಜಾಸ್ತಿ ಮೈಲೇಜೇ ಬರುತ್ತೆ. ಸೊ ನೆಕ್ಸ್ಟ್ ಫೋರ್ಡ್ ಫಿಗೋ K19 ಅಂದರೆ ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಪೂರ್ತಿ ಗಾಡಿ. ಸೊ ಒಳ್ಳೆ ಕಂಡೀಷನಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವೇನು ಸ್ಪೆಂಡ್ ಮಾಡೋದು ನೆಸೆಸಿಟಿ ಇರೋದಿಲ್ಲ. ಇದ್ರ ಬಗ್ಗೆ ಡೀಟೇಲ್ ಮೇಡಮ್ ಇದು? ಸರ್ 2011 ಮಾಡಲು ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. ಥರ್ಡ್ ಓನರ್ ಆಗಿದೆ. 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, 87,000 ಕಿಲೋಮೀಟರ್ ಓಡಿರುತ್ತೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ. ಸೊ ಡೀಸೆಲ್ ಅಲ್ಲ ಇದು? ಹೌದು ಸರ್, ಡೀಸೆಲ್. ಮೈಲೇಜ್ ಆರಾಮಾಗಿ 18-20+ ಬಂದೇ ಬರುತ್ತೆ. ಏನಿದೆ ಮೇಡಮ್ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಇದು 2 lakhs ಕೋಟ್ ಮಾಡ್ತಾ ಇರೋದು ಸರ್. ಫೈನಲ್ ಆಗಿ 1,35,000 ಗೆ ಕೊಡ್ತಾ ಇದೀವಿ. 135. ಹೌದು ಸರ್. ಓಕೆ, 1,35,000ಕ್ಕೆ ನಿಮಗೆ ಫೈನಲ್ ಆಗಿ ಸಿಗುತ್ತೆ ಫೋರ್ಡ್ ಫಿಗೋ. ಅದು ಕೂಡ ಡೀಸೆಲ್ ವೇರಿಯಂಟ್. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಸೊ ನೋಡಿದ್ರಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಆಲ್ಫಾ ಮೋಟಾರ್ ವರ್ಲ್ಡ್ ಅಲ್ಲಿ ಇರುವಂಥ ಪ್ರತಿಯೊಂದು ಕಾರ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಎಷ್ಟಾಗುತ್ತೆ ಅಷ್ಟು ನಾವು ತಿಳಿಸ್ಕೊಡ್ತೀವಿ ನನ್ನ ಪ್ರೀತಿಯ ಬಂಧುಗಳೇ. ಏನಾದರೂ ಕೆಲವೊಂದು ಲೋಪದೋಷಗಳಿದ್ದು ನಾವೇನಾದರೂ ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಜ್ಯೋತಿ ಮೇಡಮ್ ಕೂಡ ಎಷ್ಟು ಬೇಕೋ ಅಷ್ಟು ಡೀಟೇಲ್ಸ್ ನಮ್ಗೆ ಕೊಟ್ಟಿದ್ದಾರೆ. ಮೇಡಮ್, ನಮ್ಮ ಸಬ್ಸ್ಕ್ರೈಬರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸರ್ ಈಗ ಯಾರಾದರೂ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂದರೆ, ಒಂದು ಒಳ್ಳೆ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತ ಅವ್ರಿಗೊಂದು ಡ್ರೀಮ್ ಕಾರ್ ತಗೋಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಎಲ್ಲರಿಗೂ ಒಂದು ಕನಸಾಗಿರುತ್ತೆ. ಆ ಡ್ರೀಮ್ ಕಾರ್ ಪರ್ಚೇಸ್ ಮಾಡೋದಕ್ಕೆ ನೀವು ಒಂದಲ್ಲ ಅಂತ 4 ಕಡೆ ಎಲ್ಲ ನೋಡ್ತಾರೆ. ಸೊ ನಾನು ಅದನ್ನೇ ಹೇಳ್ತೀನಿ, 4 ಕಡೆ ನೀವು ನೋಡಿ ಕಂಪೇರ್ ಮಾಡಿಕೊಂಡೆ ನಮ್ಮ ಶೋರೂಮಲ್ಲಿ ಕಡಿಮೆಗೆ ಸಿಗ್ತಾ ಇದೆ ಅಂದರೆ ಒಂದ್ಸಲ ವಿಸಿಟ್ ಮಾಡಿ, ಎಲ್ಲ ನಿಮ್ಮ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ, ಟೆಸ್ಟ್ ಡ್ರೈವ್ ತೊಗೊಳ್ಳಿ. ಓಕೆ ಅಂತ ಅಂದ್ರೇ ನಾವು ಮೂವ್ ಮಾಡೋಣ ಸರ್, ಇದನ್ನು ಹೇಳ್ತೀನಿ. ಹಾಗೆ ನಮ್ಮ ಶೋರೂಮಲ್ಲಿ ತಗೊಳ್ಳೋದ್ರಿಂದ ಕಸ್ಟಮರ್ಸಿಗೆ ಇಂಜಿನ್ ವಾರಂಟಿ ಸಿಗ್ತಾ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಸಿಗುತ್ತೆ ಸರ್. ಹಾಗೆ ಆಲ್ ಓವರ್ ಕರ್ನಾಟಕ RTO ಟ್ರಾನ್ಸ್ಫರ್ ನಾವು ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದೀವಿ ಸರ್. ಸರಿ ಮೇಡಮ್, ಮತ್ತೊಂದು ಸಲ ನಿಮ್ಮ ಶೋರೂಮ್ದ ಅಡ್ರೆಸ್ ಹೇಳ್ಬಿಡಿ ಮೇಡಮ್. ಸರ್ ನಮ್ಮ ಆಲ್ಫಾ ಮೋಟಾರ್ ವರ್ಲ್ಡ್ ಬನ್ನೇರ್ಘಟ್ಟ ರೋಡ್, ಗೊಟ್ಟಿಗೆರೆ, D-Mart ಆಪೋಸಿಟ್ನಲ್ಲಿ ಬರುತ್ತೆ ಸರ್. ಓಕೆ, ನೋಡೋಣ ಮೇಡಮ್. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಇರುವಂಥ ಕಾರ್ಗಳನ್ನ ನನ್ನ ಒಂದು ಚಂದತರರ ಮುಂದೆ ಇಡ್ತಾ ಇದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆ ಇದು ಒಳ್ಳೆ ಪ್ರೈಸ್ ಅಂತ ಅನ್ಸುತ್ತೆ, ಖಂಡಿತವಾಗಿ ವಿಸಿಟ್ ಮಾಡೇ ಮಾಡ್ತಾರೆ ಮೇಡಮ್. ಹಾಂ ಸರ್. ಸೊ ಬಂದಾಗ ಇವಾಗ ಏನು ಹೇಳಿದಿರೋ ಪ್ರೈಸ್ ಅದರಲ್ಲೂ ಕೂಡ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ನಮ್ಮ ಚಂದದರಿಗೆ ಮಾಡ್ಕೊಡಿ ಮೇಡಮ್. ಆಲ್ಮೋಸ್ಟ್ ಎಲ್ಲ ಫಿಕ್ಸೆಡ್ ಪ್ರೈಸ್ ಅಂತಾನೆ ಮಾಡಿರೋದು. ಮುಂದ್ಗಡೆ ಬರಲಿ ಸರ್, ಏನಾಗುತ್ತೋ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಓಕೆ ಮೇಡಮ್. ಸೊ ಇದೇ ಥರ ನೆಕ್ಸ್ಟ್ ಸ್ಟಾಕ್ಸ್ ಬಂದಾಗ ಮತ್ತೊಂದು ವಿಡಿಯೋ ಮಾಡೋಣ ಮೇಡಮ್. ಇವತ್ತು ಬಿಸಿಲಿತ್ತು ಆದರೂ ಕೂಡ ಡೀಟೇಲ್ ಕೊಟ್ಟಿದ್ದಾರೆ ಔಟ್ಸೈಡ್ದಲ್ಲ. ಸೊ ನನ್ನ ಕಡೆಯಿಂದ ಮತ್ತೆ ನನ್ನ ಒಂದು ಚಂದದರ ಕಡೆಯಿಂದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.